ಈಗ ಅದ್ಭುತವಾದ ಆಧ್ಯಾತ್ಮಿಕ ಜ್ಞಾನ ತಿಳ್ಕೊಳ್ಳೋಣ. ಏನಿವತ್ತು ಆಧ್ಯಾತ್ಮಿಕ ಜ್ಞಾನ ಅಂಶ ಅಂದ್ರೆ, ನಾವು ಸತ್ಯ ತಿಳಿಯಬೇಕಂದ್ರೆ ಸಜ್ಜನ ಸಾಂಗತ್ಯ ಮಾಡಲೇಬೇಕು. ಸಜ್ಜನ ಸಾಂಗತ್ಯದಿಂದ ಸತ್ಯ ತಿಳಿಯತ್ತೆ. ಅಂದ್ರೆ ಸತ್ಯ ನಮಗೆ ಅರಿವು ಬರುತ್ತೆ, ಸತ್ಯ ಗೊತ್ತಾಗತ್ತೆ, ಏನು ಸತ್ಯ ಅಂದ್ರೆ ಅನ್ನೋದು ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಇಂಥ ಅದ್ಭುತವಾದ ಈ ಜ್ಞಾನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಷ್ಟೇ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಸಜ್ಜನ ಸಾಂಗತ್ಯ ಅಂದ್ರೆ ಎಲ್ಲರ ಅನುಭವಗಳು ಕೇಳಿ ಮತ್ತೆ ಎಲ್ಲರ ಜೀವಿತ ವಿಶೇಷಗಳು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಪ್ರತಿಯೊಬ್ಬರಿಂದ ಕಲಿಬೇಕಾಗತ್ತೆ. ಇನ್ನು ಬೇರೆ ಕೆಲಸ ಏನಿಲ್ಲ, ನಮ್ಮ ಭೂಮಿ ಮೇಲೆ ಬೇರೆ ಕೆಲಸ ನಮಗೂ ಯಾವುದೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಂದ ಶ್ರದ್ಧವಾಗಿ ಕೇಳಿಸ್ಕೋಬೇಕಾಗತ್ತೆ. ಅವ್ರು ಏನ್ ಹೇಳ್ತಾರೋ ಶ್ರದ್ಧವಾಗಿ ಕೇಳಿಸ್ಕೋಬೇಕಾಗತ್ತೆ. ಸೊ ಯಾವುದೇ ರೀತಿಯಲ್ಲಿ ನೋಡಿ, ಎರಡು ಕಿವಿಗಳು ಕೊಟ್ಟಿದ್ದಾರೆ ದೇವರು, ಎರಡು ಕಿವಿಗಳು, ಒಂದು ಬಾಯಿ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ಜಾಸ್ತಿ ಕೇಳಿಸ್ಕೊಳ್ಳಿ, ಕಡಿಮೆ ಮಾತಾಡಿ ಅಂತ. ಸೊ ಇದು ಸಜ್ಜನ ಸಾಂಗತ್ಯ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಜ್ಜನ ಸಾಂಗತ್ಯ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸಜ್ಜನ ಸಾಂಗತ್ಯ ಮಾಡಿದ್ರೆ ಸತ್ಯ ತಿಳಿಯತ್ತೆ, ಸತ್ಯ ತಿಳಿ ಬರತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಸಜ್ಜನ ಸಾಂಗತ್ಯ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಸಜ್ಜನರ ಜೊತೆಗೆ ಇರ್ಬೇಕಾಗತ್ತೆ. ಸಜ್ಜನರ ಜೊತೆಗೆ ಸಾಂಗತ್ಯ, ಅರ್ಥ ಆಯ್ತಾ? ಸಜ್ಜನರ ಜೊತೆಗೆ ಸಾಹಸ, ಸಜ್ಜನರ ಜೊತೆಗೆ ಫ್ರೆಂಡ್ಶಿಪ್. ಮತ್ತೆ ಸಜ್ಜನರು ಅಂದ್ರೆ ಯಾರು? ಸತ್ಯ ತಿಳಿಯಿರೋರು, ಸತ್ಯ ಈಗಾಗಲೇ ತಿಳ್ಕೊಂಡಿರುವಂತ ಜನ, ಅವ್ರನ್ನೇ ಸಜ್ಜನರು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸಜ್ಜನರ ಜೊತೆಗಿದ್ರೆ ನಿಮ್ಗೆ ಏನು ಬರುತ್ತೆ? ಖಂಡಿತವಾಗಿ ಸುಜ್ಞಾನ ಬರುತ್ತೆ. ಅದೇ ನೀವು ಅಜ್ಞಾನ ಜೊತೆಗೆ ಅಂದ್ರೆ, ಈಗ ಸಜ್ಜನರು ಅಂದ್ರೆ ಯಾರು? ಸಜ್ಜನರು ಅಂದ್ರೆ ಸುಜ್ಞಾನಗಳು. ಯಾರು ಸುಜ್ಞಾನ ಇರೋರೇ ಸಜ್ಜನರು ಅಂತ ಹೇಳ್ತೀವಿ. ಸೊ ಸುಜ್ಞಾನ ಜೊತೆಗಿದ್ರೆ, ಯಾರು ಸುಜ್ಞಾನ ಸಂಪಾದಿಸಿರ್ತಾರೋ ಅವ್ರ ಜೊತೆಗಿದ್ರೆ ನಿಮ್ಗೆ ಸುಜ್ಞಾನ ಬರುತ್ತೆ. ಅದೇ ಅಜ್ಞಾನದ ಜೊತೆಗೆ, ಯಾರೇ ಇಗ್ನರೆಂಟ್ ಪೀಪಲ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಅವ್ರಿಗೆ ಜ್ಞಾನ ಇಲ್ಲ ಅಂತವ್ರ ಜೊತೆಗೆ ನಿಮ್ಗೆ ಏನ್ ಬರುತ್ತೆ? ಅಜ್ಞಾನನೇ ಬರುತ್ತೆ, ಸುಜ್ಞಾನ ಬರಲ್ಲ ಅಲ್ವಾ? ಸೊ ನಮ್ಗೆ ಬೇಕಾಗಿರೋದು ಜ್ಞಾನ ಬೇಕು. ಈ ಜ್ಞಾನ ಬೇಕು ಅಂದ್ರೆ, ಈ ಸುಜ್ಞಾನ ಬೇಕಂದ್ರೆ ಏನ್ ಮಾಡ್ಬೇಕು? ಸಜ್ಜನ ಸಾಂಗತ್ಯ ಮಾಡ್ತಾನೆ ಇರ್ಬೇಕು. ಪ್ರತಿ ದಿವಸ ಸಜ್ಜನ ಸಾಂಗತ್ಯ ಮಾಡ್ತಾ ಇರ್ಬೇಕು. ಇಲ್ಲಿ ಒಂದು ಆದಿ ಶಂಕರಾಚಾರ್ಯ ಅವರು ಮಹಾನ್ ಯೋಗಿ ಎನ್ನುವಂತ ಒಂದು ವ್ಯಾಖ್ಯೆ ಅರ್ಥ ಮಾಡ್ಕೋಣ. ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವೇ ತರಣೇ ನೌಕ. ನೋಡಿ, ಅದ್ಭುತವಾದ ಈ ಸ್ಟೇಟ್ಮೆಂಟ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇದನ್ನ ಅರ್ಥ ಮಾಡ್ಕೋಣ. ತ್ರಿಜಗತಿ ಅಂದ್ರೆ ಮೂರು ಲೋಕಗಳು ಯಾವುದು? ಭೂಲೋಕ, ಭುವರ್ಲೋಕ, ಸುವರ್ಲೋಕ. ಅಂದ್ರೆ ಈ ಭೂಲೋಕದಲ್ಲಿ ಮತ್ತೆ ಭುವರ್ಲೋಕದಲ್ಲಿ, ಸುವರ್ಲೋಕದಲ್ಲಿ, ಈ ಮೂರು ಲೋಕದಲ್ಲಿ ನಮ್ಗೆ ಏನು ಅಂತ ಅಂದ್ರೆ, ಸಜ್ಜನ ಸಂಗತಿ ರೇಖಾ ಅಂದ್ರೆ ಸಜ್ಜನ ಸಾಂಗತ್ಯ ಒಂದೇ ಮಾರ್ಗ. ಏನಕ್ಕೂ ಅಂತಂದ್ರೆ, ಭವತಿ ಭವಾನವ ಧರಣೇ ನೌಕ. ಅಂದ್ರೆ ಈ ದುಃಖ ಸಾಗರ ಏನಿದೆಯೋ, ಈ ಭವಸಾಗರ ಏನಿದೆಯೋ ಅದನ್ನು ದಾಟಬೇಕಂದ್ರೆ ಒಂದು ನೌಕ ಬೇಕು ನಮ್ಗೆ. ನೌಕಾ ಅಂದ್ರೆ ಏನು? ಒಂದು ಸ್ಟೀಮರು, ಒಂದು ಬೋಟ್ ಅಂತ ನಮ್ಗೆ ಅರ್ಥ ಆಗತ್ತಲ್ಲ. ಯಾವುದೇ ಒಂದು ಒಂದು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ಸಮುದ್ರದಲ್ಲಿ ಈಜಕ್ಕಾಗತ್ತಾ? ಎಷ್ಟು ಈಜ್ ಮಾಡ್ತೀರಿ ನೀವು? ಈಜ್ ಮಾಡಿದ್ರೆ ಸಮುದ್ರ ದಾಟಕ್ಕಾಗತ್ತಾ? ಸೊ ಸಾಧ್ಯವಾಗತ್ತಾ? ಎಷ್ಟೋ ನಿಮ್ಗೆ ಸಾಧ್ಯವಾದವರೆಗೂ ಈಜ್ ಅನ್ನೋದು ಮಾಡ್ಬೋದು. ಅದಾದ್ಮೇಲೆ ನಿಮ್ಗೆ ಏನು ಬರುತ್ತೆ? ಅಲಸಟೆ ಬರುತ್ತೆ. ಅಲಸಟೆ ಹೆಚ್ಚಾದ್ರೆ ಏನಾಗುತ್ತೆ? ಹೋಗ್ತೀರಿ ಅಲ್ವಾ? ಅದೇ ಒಂದು ಸ್ಟೀಮರ್ ಹಾಕೊಂಡಿದ್ರೆ, ಅದಕ್ಕೂ ಆ ಸ್ಟೀಮರ್ ಇದ್ರೆ, ಒಂದು ಬೋಟ್ ಇದ್ರೆ ಏನಾಗುತ್ತೆ? ಆರಾಮಾಗಿ ಆ ಸಮುದ್ರವನ್ನು ದಾಟಿ ಹೋಗ್ಬೋದು, ಆ ಸಾಗರವನ್ನು ದಾಟಿ ಹೋಗಿ ಇನ್ನೊಂದು ದೇಶಕ್ಕೆ ಹೋಗ್ಬೋದು ನೀವು ಅಲ್ವಾ? ಅದೇ ತರ ನಮ್ಮ ಜೀವನ ಅಷ್ಟೇ ಸ್ನೇಹಿತರೆ. ನಮ್ಮ ಜೀವನಕ್ಕೆ ಏನ್ ಬೇಕಾಗಿದೆ? ನಮ್ಗೆ ಜ್ಞಾನ ಬೇಕು. ಜ್ಞಾನ ಇಲ್ಲ ಅಂದ್ರೆ ಈ ಭವಸಾಗರ, ಈ ದುಃಖ ಸಾಗರ ದಾಟಕ್ಕಾಗಲ್ಲ ಅಲ್ವಾ? ನಮ್ಮ ನಮ್ಮ ಇಡೀ ಜೀವನವೇ ಒಂದು ಭವಸಾಗರ, ಅಂದ್ರೆ ಒಂದು ದುಃಖ ಸಾಗರ. ಈ ದುಃಖ ಸಾಗರದಲ್ಲಿ ಅಂದ್ರೆ ಈ ಜೀವನದಲ್ಲಿ ಎಷ್ಟೋ ದುಃಖಗಳು ಬರ್ಬೋದು, ಬರ್ದೇ ಇಲ್ಬೋದು. ಅಂದ್ರೆ ಯಾವಾಗ ದುಃಖ ಬರುತ್ತೋ, ಯಾವಾಗ ಕಷ್ಟಗಳು, ನಷ್ಟಗಳು, ಅವಮಾನಗಳು ಏನಾಗ್ತಾ ಇರ್ತದೆ ನಮ್ಮ ಜೀವನದಲ್ಲಿ, ಅದು ದಾಟ್ಬೇಕಂದ್ರೆ ನಮ್ಗೆ ಬೇಕಾಗೋದೇನು ಗೊತ್ತಾ? ಖಂಡಿತವಾಗಿ ಸಜ್ಜನ ಸಾಂಗತ್ಯ ಬೇಕೇ ಬೇಕು. ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಅದ್ಭುತವಾದ ವ್ಯಾಖ್ಯಾನ. ನಮ್ಮ ಆದಿಶಂಕರಾಚಾರ್ಯ ಅವರು ಹೇಳಿರುವಂತ ಈ ವ್ಯಾಖ್ಯಾನ ನಾವು ಅರ್ಥ ಮಾಡ್ಕೊಂಡಿದ್ರೆ, ಖಂಡಿತವಾಗಿ ಒಂದು ಒಂದು ನೌಕ ಬೇಕು, ಒಂದು ಸ್ಟೀಮರ್ ಬೇಕು, ಒಂದು ಏನ್ ಬೇಕು? ಬೋಟ್ ಬೇಕು ನಮ್ಗೆ. ಆ ಬೋಟ್ ಹೆಸರೇ ಸುಜ್ಞಾನ, ಜ್ಞಾನ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಜ್ಞಾನ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಸಜ್ಜನ ಸಾಂಗತ್ಯ ಮಾಡ್ತಾನೆ ಇರ್ಬೇಕಾಗತ್ತೆ. ಅಂದ್ರೆ ಸುಜ್ಞಾನ ಜೊತೆಗೆ ಇರ್ಬೇಕಾಗತ್ತೆ, ಜ್ಞಾನಿ ಜೊತೆಗೆ ಕೆಲಸ ಮಾಡ್ಬೇಕಾಗತ್ತೆ, ಜ್ಞಾನಿ ಜೊತೆಗೆ ಜ್ಞಾನಿಗಳು ಯಾರಿರ್ತಾರೋ ಅವ್ರಿಗೆ ಸೇವೆ ಮಾಡ್ಬೇಕಾಗತ್ತೆ. ಸೇವೆ ಮಾಡಿ ಅವರಿಂದ ಸುಜ್ಞಾನ ಪಡೆಯಬೇಕಾಗತ್ತೆ. ಅದೇ ಆ ಸಜ್ಜನ ಸಾಂಗತ್ಯ ಮಾಡ್ತಾ ಇದ್ರೆ, ಸಜ್ಜನರ ಜೊತೆಗೆ ಇರ್ತಾ ಇದ್ರೆ ಆ ಸುಜ್ಞಾನ ನಮ್ಗೆ ಅವೈಲೇಬಲ್ ಆಗುತ್ತೆ. ಆ ಸುಜ್ಞಾನ ನಮ್ಗೆ ಲಭ್ಯವಾಗತ್ತೆ. ಅವಾಗ ನಾವು ಜ್ಞಾನಿ ಆಗ್ತೀವಿ. ಅವಾಗ ಈ ದುಃಖ ಸಾಗರವನ್ನು
ಪ್ರತ್ಯಾಹಾರವನ್ನು ದಾಟಕ್ಕೆ ತೊಂದರೆ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಇಲ್ಲ ಅಂದ್ರೆ ತುಂಬಾ ಕಷ್ಟವಾಗತ್ತೆ ನೋಡಿ. ಸೊ ಅಂದ್ರೆ ಈ ತರ ಮಾಡ್ಕೊಂತ ಹೋದ್ರೆ, ಮತ್ತೆ ಇನ್ನೊಂದು, ಈ ಸಜ್ಜನ ಸಾಂಗತ್ಯ ಮಾಡಿದ್ರೆ ನಮಗೆ ಅದ್ಭುತವಾದ ಜ್ಞಾನ ತಿಳಿತದೆ ಅಲ್ವಾ. ಸೊ ಏನ್ ನಾವು ಹೊಂದಬೇಕೋ ಅದು ಖಂಡಿತವಾಗಿ ಹೊಂದುತ್ತೀವಿ. ಸೊ ಏನೇನು ನಮ್ಮ ಜೀವನದಲ್ಲಿ ಬೇಕೋ ಖಂಡಿತವಾಗಿ ನಮಗೆ ಸಿಗತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಅಂದ್ರೆ ಈಗ ಈ ನಮ್ಮ ಆದಿಶಂಕರಾಚಾರ್ಯರು ಇನ್ನೂ ಹೇಳ್ತಾರೆ, ಇನ್ನೂ ಅದ್ಭುತವಾದ ವ್ಯಾಖ್ಯಾನ ಹೇಳ್ತಾರೆ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ನಿತ್ಯ ವಿವೇಕ ವಿಚಾರಂ ಅಂತ ಹೇಳ್ತಾರೆ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಅಂತ ಹೇಳ್ತಾರೆ ಅಲ್ವಾ. ಸೊ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಪೂರ್ವದಾನಂ ಮಹಾವಧಾನಂ ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾದ ವ್ಯಾಖ್ಯಾನ ಸ್ನೇಹಿತರೆ. ಇಲ್ಲಿ ಏನ್ ಅರ್ಥ ಆಗತ್ತಂದ್ರೆ, ಪ್ರಾಣಾಯಾಮಂ ಅಂದ್ರೆ ಶ್ವಾಸದ ಮೇಲೆ ಗಮನ, ಅರ್ಥ ಆಯ್ತಾ. ಆಮೇಲೆ ಪ್ರತ್ಯಾಹಾರಂ ಅಂದ್ರೆ ಏನು, ಪ್ರತ್ಯ ಪ್ಲಸ್ ಆಹಾರಂ ಅಂದ್ರೆ ಅಪೋಸಿಟ್ ಫುಡ್ ಅಂತ. ಅಂದ್ರೆ ಏನದು, ವಿಶ್ವಶಕ್ತಿ. ನಾವು ಆಹಾರ ಎಲ್ಲಿಂದ ತಗೋತೀವಿ, ಬಾಯಿಂದ ಆಹಾರ ತಗೋತೀವಿ. ಆ ವಿಶ್ವಶಕ್ತಿ ಎಲ್ಲಿ ತಗೋತೀವಿ, ನೇರವಾಗಿ ಬ್ರಹ್ಮರಂಧ್ರದಿಂದ ತಗೋತೀವಿ ಅಲ್ವಾ. ಈ ವಿಶ್ವಶಕ್ತಿ ಒಳಗಡೆ ತಗೊಂಡೋದೇ ಪ್ರತ್ಯಾಹಾರಂ. ಅಂದ್ರೆ ಆಹಾರ ತಗೊಂತಾ ಇಲ್ಲ ನಾವು, ಪ್ರತ್ಯಾಹಾರಂ ಅಪೋಸಿಟ್ ಫುಡ್, ಇನ್ನು ಬೇರೆ ಫುಡ್ ತಗೊಂತಾ ಇದ್ವಿ, ಅದೇ ವಿಶ್ವಶಕ್ತಿ. ಆ ವಿಶ್ವಶಕ್ತಿ ಎಲ್ಲಿಂದ ಬರುತ್ತೆ, ನಮಗೆ ಬ್ರಹ್ಮರಂಧ್ರದಿಂದ ಬರುತ್ತೆ. ಅದೇನಂತ ಹೇಳ್ತಿದ್ರೆ ಪ್ರತ್ಯಾಹಾರಂ ಅಂತ ಹೇಳ್ತೀವಿ. ಅಂದ್ರೆ ಈ ಪ್ರತ್ಯಾಹಾರಂ ಏನ್ ತಗೊಂತೀವೋ, ಈ ಪ್ರತ್ಯಾಹಾರಂ ಈ ಪ್ರಾಣಾಯಾಮ ಮಾಡುತ್ತಾ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಈ ಪ್ರತ್ಯಾಹಾರ ತಗೊಂತಾ ಇದ್ರೆ ನಿಧಾನವಾಗಿ ನಮ್ಗೆ ಸಿಗೋದು ಏನಂದ್ರೆ, ಖಂಡಿತವಾಗಿ ನಮ್ಗೆ ಸಿಗೋದು ಸಮಾಧಿ ಸ್ಥಿತಿ. ಸಮಾಧಿ ಸ್ಥಿತಿ ಅಂದ್ರೆ ಏನು, ಸಮಾಧಿ ಹೇಗೆ ಬರುತ್ತೆ ಅದನ್ನ ಹೇಳ್ತಾರೆ ಇಲ್ಲಿ. ಜಾಪ್ಯ ಸಮೇತ ಸಮಾಧಿ ವಿಧಾನಂ ಪೂರ್ವದಾನಂ ಮಹಾವಧಾನಂ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಂದ್ರೆ, ನಮಗೂ ಇದು ಮಾಡ್ತಾ ಹೋದ್ರೆ ಪ್ರತಿ ದಿವಸ ಪ್ರತಿನಿತ್ಯ ಪ್ರಾಣಾಯಾಮ ಮಾಡ್ತಾ ಪ್ರತ್ಯಾಹಾರ ಮಾಡ್ತಾ ಹೋದ್ರೆ ಸಮಾಧಿ ಸ್ಥಿತಿ ಸಿಗತ್ತೆ. ಆ ಸಮಾಧಿಯಲ್ಲಿ ನಮಗೆ ಸಿಗುವಂತ ಒಂದು ಅದ್ಭುತವಾದ ಅವಕಾಶ ಏನಂದ್ರೆ, ಅದ್ಭುತವಾದ ಲಾಭ ಏನಂದ್ರೆ, ಪ್ರತಿ ಪ್ರಶ್ನೆಗೂ ಸಮಾಧಾನ ಸಿಗತ್ತೆ. ಅದೇ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಸಮಾಧಿ ಸ್ಥಿತಿ ಹೇಗೆ ಬರುತ್ತೆ, ಪ್ರತಿ ದಿವಸ ಪ್ರಾಣಾಯಾಮ ಮಾಡಬೇಕು, ಪ್ರತಿ ದಿವಸ ಪ್ರತ್ಯಾಹಾರ ತಗೋಬೇಕಾಗತ್ತೆ. ಸೊ ಅಂದ್ರೆ ಶ್ವಾಸದ ಮೇಲೆ ಗಮನ ಇಡುತ್ತಾ, ಸೊ ಆ ಬ್ರಹ್ಮರದಿಂದ ವಿಶ್ವಶಕ್ತಿ ತಗೊಂತ, ಸೊ ಆತರ ಮಾಡ್ತಾ ಹೋದ್ರೆ ಈ ಸಮಾಧಿ ಸ್ಥಿತಿ ಅನ್ನೋದು ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಸಮಾಧಿ ಸ್ಥಿತಿ ಅಂದ್ರೆ ಏನು, ಸಮಾಧಿ ಸ್ಥಿತಿ ಅಂದ್ರೆ ಸಮಾಧಾನ ಸ್ಥಿತಿ. ಪ್ರತಿಯೊಂದು ಸಮಸ್ಯೆಗೆ ನಿಮ್ಮ ಹತ್ರ ಪರಿಷ್ಕಾರ ಇದೆ, ಇನ್ನು ಯಾರ ಹತ್ರ ನೀವು ಹೋಗ್ಬೇಕಾದಂತ ಅವಶ್ಯಕತೆ ಏನು ಇಲ್ಲ. ಅಂದ್ರೆ ಏನಾಗತ್ತಿದೆ ನೋಡಿ. ಸೊ ಯಾವಾಗ ನಮ್ಮ ಜೀವನದಲ್ಲಿ ಎಷ್ಟೋ ಆಗ್ತಾ ಇರ್ತದೆ, ಒಂಥರ ಅವಮಾನಗಳು ಬರುತ್ತೆ, ದುಃಖಗಳು ಬರುತ್ತೆ. ಒಂದ್ಸರಿ ಏನಾಗುತ್ತೆ, ನಮ್ಗೆ ಮಕ್ಕಳಿರ್ತಾರೆ, ಮಕ್ಕಳಿರಲ್ಲ, ದುಡ್ಡು ಇರುತ್ತೆ, ದುಡ್ಡಿಲ್ಲ. ಸೊ ನಮ್ಗೆ ಮದುವಾಗಿರ್ತದೆ, ಮದುವಾಗಿಲ್ಲ. ಸೊ ಇಂಥ ಎಷ್ಟೋ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು ಬರ್ತಾ ಇರ್ತದೆ. ನಾವು ಯಾರೊಬ್ರು ಎಲೆಕ್ಷನ್ ಅಲ್ಲಿ ಸೋಲ್ತಾರೆ, ಗೆದ್ತಾರೆ ಅಲ್ವಾ. ಇದೆಲ್ಲ ವಿಧ ಸಮಸ್ಯೆಗಳು ಬರ್ತಾ ಇರ್ತದೆ. ಒಂದೊಂದ್ಸರಿ ನಮ್ಮ ಹತ್ರ ದುಡ್ಡಿರುತ್ತೆ, ದುಡ್ಡಿರಲ್ಲ. ಆದ್ರೂ ಹಾಯಾಗಿ, ಅಂದ್ರೆ ಒಂಥರ ಸೋ ಆನಂದವಾಗಿ, ಅಂದ್ರೆ ದುಃಖ ಇಲ್ಲದೆ ನಾವು ಜೀವನ ಮಾಡ್ಬೇಕಂದ್ರೆ ಅದೇ ಸಮಾಧಿ ಸ್ಥಿತಿ ಆಗ್ತದೆ ಸ್ನೇಹಿತರೆ. ಸಮಾಧಿ ಸ್ಥಿತಿ ಅಂದ್ರೆ ಏನು, ಯಾವುದೇ ಇಲ್ಲ ಅಂದ್ರೂ, ಅಂದ್ರೆ ಖಂಡಿತವಾಗಿ ಸೊ ನಮ್ಮ ಹತ್ರ ಇದ್ರೂ ಇಲ್ಲ ಅಂದ್ರೂ, ಸೊ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೂ ಓಕೆ. ಸೊ ಈ ತರ ಇರುವಾಗ ನೋಡಿ, ಒಂದು ಸರಿ ಮಕ್ಕಳು ಸ್ವಲ್ಪ ಮನೆಯಲ್ಲಿ ಏನಾಗ್ತಾ ಇರ್ತದೆ, ಮಕ್ಕಳು ಒಂದು 20 ವರ್ಷ 25 ವರ್ಷ ಆದ್ಮೇಲೆನೂ ಅವರು ಸಾವು ಅನುಭವಿಸ್ತಾ ಇರ್ತಾರೆ, ಮರಣ ಹೊಂದ್ತಾರೆ. ಅವಾಗ ಏನಾಗುತ್ತೆ, ದುಃಖದಲ್ಲಿ ಹೋಗ್ತೀವಲ್ಲ. ಸೊ ಅಂತ ಪರಿಸ್ಥಿತಿ ಯಾವುದು ಬರಬಾರ್ದು ಸ್ನೇಹಿತರೆ. ಆ ಪರಿಸ್ಥಿತಿಯಲ್ಲಿ ನಾವು ಹೋಗ್ಬಾರ್ದು. ಅದು ಹೋಗ್ಬಾರ್ದು ಅಂದ್ರೆ ಏನ್ ಬೇಕು, ನಮ್ಗೆ ನಮ್ಮ ಹತ್ರ ಸಮಾಧಿ ಸ್ಥಿತಿ ಇರಬೇಕು. ಆ ಸಮಾಧಿ ಸ್ಥಿತಿಯಲ್ಲಿ ಇದ್ರೆ ನಿಮ್ಗೆ ಅಂತ ಪರಿಸ್ಥಿತಿ ಯಾವುದು ಬರಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಸಮಾಧಿ ಸ್ಥಿತಿ ಯಾವಾಗ ನಾವು ಹೊಂದಿತೀವೋ ಖಂಡಿತವಾಗಿ ಏನಾಗತ್ತೆ, ನಮ್ಗೆ ಪ್ರತಿಯೊಂದಕ್ಕೂ ಸಮಾಧಾನ ಸಿಗತ್ತೆ. ಅವಾಗ ಯಾವುದರಿಂದ ನಾವು ಒಂದ್ ಸೂರನ್ನು ನಾವು ಸೇಕಾಗಲ್ಲ. ಅಂದ್ರೆ ನಮ್ಮಿಂದ ಯಾವುದೇ ದುಃಖಕ್ಕೆ ನಾವು ಒಳಗಾಗಲ್ಲ. ಯಾಕಂದ್ರೆ ನಾವು ಸಮಾಧಿ ಸ್ಥಿತಿಯಲ್ಲಿ ಈಗಾಗಲೇ ಸೇರ್ಕೊಂಡಿದೀವಿ. ಅದಕ್ಕೆ ಇಂಥ ಅದ್ಭುತವಾದ ಈ ವ್ಯಾಖ್ಯಾನ ಆದಿಶಂಕರಾಚಾರ್ಯವರು ಹೇಳಿದ್ದಾರೆ. ಮತ್ತೊಂದ್ಸರಿ ಹೇಳ್ತೀನಿ, ನೋಡ್ಕೊಳ್ಳಿ. ಈ ಸಮಾಧಿ ಸ್ಥಿತಿ ಬರ್ಬೇಕಂದ್ರೆ ಪ್ರಾಣಾಯಾಮ ಮಾಡ್ಬೇಕು, ಪ್ರತ್ಯಾಹಾರ ಪ್ರತಿ ದಿವಸ ಮಾಡ್ತಾನೆ ಇರ್ಬೇಕಾಗತ್ತೆ. ಪ್ರತ್ಯಾಹಾರ ಮಾಡಿದ್ರೆ ನಿಮ್ಗೆ ಅಷ್ಟಾಂಗ ಯೋಗ, ನೀವು ಪತಾಂಜಲಿ ಅಷ್ಟಾಂಗ ಯೋಗ ನೋಡಿರ್ತೀರಿ. ಏನಂತ, ಒಂದು ಸ್ಥಿರ ಸುಖ ಆಸನ, ಮತ್ತೆ ಸುಖಮಯ ಪ್ರಾಣಾಯಾಮ, ಮತ್ತೆ ಪ್ರತ್ಯಾಹಾರ, ಮತ್ತೆ ಧಾರಣ ಆದ್ಮೇಲೆ ಧ್ಯಾನ ಆದ್ಮೇಲೆ ಸಮಾಧಿ ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಅದೇ ಇಲ್ಲಿನೂ ನಮ್ಮ ಆದಿಶಂಕರಾಚಾರ್ಯ ಅವರು ಅದೇ ವ್ಯಾಖ್ಯಾನ ಹೇಳ್ತಾ ಇದ್ದಾರೆ. ಆದ್ರೆ ಸೊ ಇಲ್ಲಿ ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ವಿವೇಕ ವಿಚಾರಂ
ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರುವದಾನಂ ಮಹಾವದಾನಂ. ಅಂದ್ರೆ ನಾವು ಯಾವಾಗ ಪ್ರಾಣಾಯಾಮ ಪ್ರತ್ಯಾಹಾರ ಮಾಡ್ತಾನೆ ಇರ್ತೀವೋ ಅವಾಗ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಆ ವಿವೇಕ ಬರುತ್ತೆ ನಮಗೆ. ಅಂದ್ರೆ ನಿತ್ಯ ಏನು ಅನಿತ್ಯ ಏನು. ನಿತ್ಯ ಅಂದ್ರೆ ಯಾವುದು? ನಿತ್ಯವಾಗಂದ್ರೆ ಯಾವಾಗಲೂ ಇರೋದು, ಶಾಶ್ವತವಾಗಿರೋದೇ ಅದೇ ನಮ್ಮ ಆತ್ಮ ಪದಾರ್ಥ. ಅನಿತ್ಯ ಅಂದ್ರೆ ಏನು? ಈ ಶರೀರ ಇರುತ್ತೆ ಮತ್ತೆ ಇನ್ನೊಂದು ದಿವಸ ಹೋಗ್ಬಿಡ್ತದೆ. ಈ ಪಂಚಭೂತಗಳಿಂದ ತಯಾರಾಗಿರುವಂತ ಈ ಪಾಂಚಭೌತಿಕ ದೇಹ ಸ್ವಲ್ಪ ದಿವಸ ಆದ್ಮೇಲೆ, ಸ್ವಲ್ಪ ವರ್ಷಗಳಾದ್ಮೇಲೆ, ನಮ್ಮ ಕಾಲ ತೀರೋದ ಮೇಲೆ ಖಂಡಿತವಾಗಿ ಇದು ನಾಶವಾಗತ್ತೆ, ಇದು ಮಾಯವಾಗತ್ತೆ. ಅವಾಗ ಇದು ನಿತ್ಯವಲ್ಲ, ಇದು ಅನಿತ್ಯ. ಸೊ ಇಂಥ ನಿತ್ಯ ಅನಿತ್ಯ ಈ ವಿವೇಕ ಬರಕ್ಕೆ ನಾವು ಪ್ರತಿ ದಿವಸ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಾಣಾಯಾಮ ಮಾಡ್ತಾ ಇರಬೇಕು, ಪ್ರತ್ಯಾಹಾರ ಮಾಡ್ತಾ ಇರಬೇಕು, ಮತ್ತೆ ಅದಾದ್ಮೇಲೆ ಧಾರಣ ಮಾಡ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಈ ಎಲ್ಲ ಮಾಡ್ತಾ ಇದ್ರೆ ನಾವು ಸೇರುವಂತ ಸ್ಥಿತಿ ಅದೇ ಸಮಾಧಿ ಸ್ಥಿತಿ. ಆ ಸಮಾಧಿ ಸ್ಥಿತಿಯಲ್ಲಿ ನಮ್ಗೆ ಪ್ರತಿಯೊಂದು ಪ್ರಶ್ನೆಗೆ ಸಮಾಧಾನ ಸಿಗತ್ತೆ. ಆ ಸಮಾಧಾನದಲ್ಲಿ ನಮ್ಮ ಒಳಗಡೆ ಇರುತ್ತೆ. ಇನ್ನು ಎಲ್ಲಿ ಹೋಗ್ಬೇಕಾಗಿಲ್ಲ, ಯಾರನ್ನು ಬೇಡ, ಭಿಕ್ಷೆ ನಾವು ಬೇಡ್ಕೊಳ್ಳೋಂಥ ಅವಕಾಶ ಏನಿಲ್ಲ. ನೀವೇ ಒಂದು ಮಾಸ್ಟರ್ ಆಗೋಂಥ ಅವಕಾಶ. ನೀವೊಂದು ಎನ್ಲೈಟೆಡ್ ಮಾಸ್ಟರ್ ಆಗ್ತೀರಿ, ನೀವೇ ಒಂದು ಅಜ್ಞಾನಿ ಸುಜ್ಞಾನಿ ಆಗ್ತೀರಿ. ಸೊ ದೊಡ್ಡ ಬ್ರಹ್ಮಜ್ಞಾನಿ ಆಗ್ತೀರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇದು ಅಂತ ಅದ್ಭುತವಾದ ಅರ್ಥ ಇದೆ. ಮತ್ತೆ ಇನ್ನೊಂದು ವಾಕ್ಯನ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು? ಗೋ ಅಂದ್ರೆ ಇಂದ್ರಿಯಗಳು, ಅಂದ್ರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಗೋಪಾಲ ಅಂದ್ರೆ ಏನು? ಈ ಈ ಗೋಪಾಲ ಅಂದ್ರೆ ಅರ್ಥ ಏನು? ನಮ್ಮ ಇಂದ್ರಿಯಗಳನ್ನು ಪಾಲನೆ ಮಾಡಂತವ್ರು, ಅಂದ್ರೆ ಇಂದ್ರಿಯಗಳನ್ನು ನಿಗ್ರಹನಲ್ಲಿ ಅಂದ್ರೆ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರುವಂತ ಆ ವ್ಯಕ್ತಿ ನಾವು ಗೋಪಾಲ ಅಂತ ಕರಿಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ಮನಮಂತ ನಾವೆಲ್ಲ ಏನಾಗ್ತೀರಿ ಇಲ್ಲಿ? ನಾವೆಲ್ಲನೂ ಗೋಪಾಲರಾಗ್ತೀವಿ. ನಾವೆಲ್ಲ ಯಾವಾಗ ನಮ್ಮ ಇಂದ್ರಿಯಗಳು ನಮ್ಮ ನಿಗ್ರಹದಲ್ಲಿ ಇರ್ತದೋ, ನಮ್ಮ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇರುತ್ತೋ, ಅವಾಗ ನಾವು ಎಲ್ಲರನ್ನು ಗೋಪಾಲಕರು ಆಗ್ತೀವಿ. ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವ್ ಹೇಳ್ತೀವಿ ನಮ್ದು ಗೋಕುಲಂ. ಅರ್ಥ ಆಯ್ತಾ? ಅಂದ್ರೆ ಇಂದ್ರಿಯಾಲ ಕುಲಂ. ಅದು ನಾವೇನ್ ಹೇಳ್ತೀವಿ ಅಂದ್ರೆ ಗೋವಿಂದಂ ಭಜೆ ಅಂತಂದ್ರೆ ಈ ಗೋ ಅಂದ್ರೆ ಇಂದ್ರಿಯಗಳು. ಈ ಇಂದ್ರಿಯಗಳನ್ನು ಪಾಲನೆ ಮಾಡುವಂತ ಪ್ರತಿಯೊಬ್ಬರು ಒಂದು ಗೋಪಾಲಕರು ಆಗ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಸೊ ಅದಕ್ಕೆ ಇಂದ್ರಿಯಗಳನ್ನ ನಾವು ಚೆನ್ನಾಗಿ ಪಾಲಿಸಬೇಕಾಗತ್ತೆ. ಸೊ ಅವು ಪಾಲಿಸುವಾಗ ಖಂಡಿತವಾಗಿ ನಮಗೆ ಎಲ್ಲ ಅರ್ಥ ಆಗತ್ತೆ. ಗೋವರ್ಧನ ಅಂದ್ರೆ ಏನು ಸ್ನೇಹಿತರೆ? ಗೋವರ್ಧನ ಅಂದ್ರೆ ಇಂದ್ರಿಯಗಳನ್ನು ವರ್ಧನ ಮಾಡುವಂತವ್ರು. ಅಂದ್ರೆ ಎಲ್ಲೋ ಆಗ್ತಾ ಇರ್ತದ್ರೆ, ಎಲ್ಲೋ ಏನೋ ಆಗ್ತಾ ಇರ್ತದೆ, ಎಲ್ಲಿಂದನೋ ಬರೋಂಥ ಆ ಸನ್ನಿವೇಶಗಳನ್ನ ನೋಡೋದು, ಎಲ್ಲಿಂದೋ ಬರೋಂಥ ಆ ಶಬ್ದಗಳನ್ನ ಕೇಳಿಸ್ಕೊಳ್ಳೋದು, ಇವೆಲ್ಲ ಮಾಡುವಾಗ ಮತ್ತೆ ಜೊತೆಗೆ ಎಷ್ಟೋ ಜನ್ಮಗಳಿಂದ ನಾವು ಪಡಿರುವಂಥ ಅನುಭವಗಳನ್ನು ಅದು ಮತ್ತೆ ಗೊತ್ತಾಗೋದು, ಇದೆಲ್ಲ ಮಾಡ್ತಾ ಇದ್ರೆ ನಾವು ಏನಂತ ಹೇಳ್ತೀವಿ? ಗೋವರ್ಧನ ಅಂತ ಹೇಳ್ತೀವಿ. ಅದಕ್ಕೆ ಗೋವರ್ಧನ ಗಿರಿ ಅಂದ್ರೆ ಅರ್ಥ ಏನು? ನಮ್ಮ ಇಂದ್ರಿಯಗಳನ್ನು ಪೂರ್ತಿ ವಶ ಮಾಡಿಕೊಂಡು, ಅಂದ್ರೆ ನೋಡಿ, ಯಾವುದೋ ನಮ್ಮ ಇಂದ್ರಿಯಗಳು ಕೇಳಿಸ್ತಾ ಇಲ್ಲ ಅಂತ ವಿಷಯಗಳು ನಾವು ಕೇಳಿಸ್ಕೊತೀವಿ. ನಮ್ಮ ಇಂದ್ರಿಯಗಳು ನೋಡ್ತಾ ಇಲ್ಲ ಅಂತ ವಿಷಯಗಳನ್ನ ನೋಡ್ತೀವಿ. ನಾವು ಇಂದಿನ ಜನ್ಮಗಳಲ್ಲಿ ಏನೇನು ಪಡೆದು ಅನುಭವಗಳನ್ನು ತಿಳ್ಕೊಂತೀವಿ. ಅಂದ್ರೆ ಪಾಸ್ಟ್ ಲೈಫ್ ಮೆಮರೀಸ್, ಪಾಸ್ಟ್ ಲೈಫ್ ಅಂದ್ರೆ ನಮ್ಮ ಇಂದಿನ ಜನ್ಮಗಳ ಅನುಭವಗಳನ್ನು ತಿಳ್ಕೊಂತೀವಿ. ಅಲ್ಲಿ ಏನೇನು ನಾವು ನಡ್ಸ್ಕೊಂಡಿದ್ವಿ ಅದೆಲ್ಲ ತಿಳ್ಕೊಂತೀವಿ. ಇದೆಲ್ಲ ತಿಳ್ಕೊಂಡಕ್ಕೆ ಅವಕಾಶ ಏನಪ್ಪಾ ಅಂದ್ರೆ ಈ ಇಂದ್ರಿಯಗಳ ಮೇಲೆ ನಿಮಗೆ ಪೂರ್ತಿ ನಿಯಂತ್ರಣ ಬರಬೇಕು. ಈ ಪಂಚೇಂದ್ರಿಯಗಳು ನಾವು ಯಾವಾಗ ಈ ಪಂಚೇಂದ್ರಗಳನ್ನು ಬಿಟ್ಬಿಟ್ಟು ನಾವು ಹೋಗುವಂತ ಅಂತರದಲ್ಲಿ ನಾವು ಪ್ರಾಣಾಯಾಮ ಪ್ರತ್ಯಾಹಾರ ಮತ್ತೆ ಧಾರಣ ಈ ಧ್ಯಾನ ಮಾಡ್ತಾ ಹೋದ್ರೆ ಸಮಾಜ ಸ್ಥಿತಿಗೆ ಯಾವಾಗ ಹೋಗ್ತೀವೋ ಅವಾಗ ಈ ಪಂಚೇಂದ್ರಿಯಗಳು ಪೂರ್ತಿ ನಿಯಂತ್ರಣ ಇಟ್ಕೊಂತೀವಿ. ಆಮೇಲೆ ನಮ್ಮ ಒಳಗಡೆ ಇರುವಂತ ಅಂತರೇಂದ್ರಿಯಗಳು ಅಂದ್ರೆ ಅದನ್ನ ಏನ್ ಹೇಳ್ತೀವಿ? ಅದಕ್ಕೆ ಅಂತರೇಂದ್ರಿಯಗಳಲ್ಲಿ ಅಂದ್ರೆ ನಮ್ಮ ಒಳಗಡೆ ಇರುವಂತ ಇನ್ನರ್ ಸೆನ್ಸಸ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಹೇಳ್ತೀವಿ, ESP ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಒಳಗಡೆ ಇರುವಂತ ಅಂತರೇಂದ್ರಿಯಗಳು ಅವಾಗ ಉತ್ಪನ್ನ ಆಗತ್ತೆ. ಯಾವಾಗ ನಮ್ಮ ಬಾಹ್ಯ ಪಂಚೇಂದ್ರಿಯಗಳು ಯಾವಾಗ ಮುಚ್ಚೋಗ್ತದೋ, ಯಾವಾಗ ನಿಯಂತ್ರಣ ಇಟ್ಕೊಂತೀವೋ ಅವಾಗ ಈ ಪ್ರಾಣಾಯಾಮ ಪ್ರತ್ಯಾಹಾರ ಪ್ರತಿದಿನ ನಿತ್ಯಾನಿತ್ಯ ವಿವೇಕ ಇದು ಮಾಡ್ಕೊಂತ ನಾವು ಒಂದು ಸಮಾಜ ಸ್ಥಿತಿಗೆ ಯಾವಾಗ ಹೋಗ್ತೀವೋ ನಮ್ಮ ಒಳಗಡೆ ಇರುವಂತ ಅಂತರೇಂದ್ರಿಯಗಳು ಉತ್ಪನ್ನವಾಗತ್ತೆ. ಅವಾಗ ನಮ್ಮ ಇಂದಿನ ಜನ್ಮ ಎಲ್ಲಾ ಅನುಭವಗಳು, ಇಂದಿನ ಜನ್ಮಗಳ ಬಗ್ಗೆ ಸಮಾಚಾರ, ಮತ್ತೆ ನಮ್ಮ ನಾವು ಯಾವ್ದು ನೋಡಕ್ಕಾಗ್ತಾ ಇಲ್ಲೋ, ಯಾವ್ದು ಕೇಳ್ಸಕ್ಕಾಗ್ತಾ ಇಲ್ಲೋ ಅದೆಲ್ಲ ನಮ್ಗೆ ಕೇಳಿ ಬರುತ್ತೆ, ನೋಡಿ ಬರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇದೆಲ್ಲ ಇಂಥ ಅದ್ಭುತವಾದ ವಿಷಯಗಳಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರಾಣಾಯಾಮ ಪ್ರತ್ಯಾಹಾರ ನಿತ್ಯಾನಿತ್ಯ ವಿವೇಕ ಇದರಲ್ಲಿ ಎಲ್ಲ ಮಾಡ್ತಾ ಹೋದ್ರೆ ಇದೆಲ್ಲ ನಿಮ್ಗೆ ಸಾಧ್ಯವಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನೋಡಿ, ನಮ್ಮ ಜನ್ಮದಲ್ಲಿ ಸ್ವಲ್ಪ ಮಕ್ಕಳು ಹುಡ್ತಾರೆ ಹೋಗ್ತಾರೆ. ಸೊ ಎಷ್ಟೋ ಜನ ನೋಡ್ತಾ ಇರ್ತೀವಲ್ಲ, ಮಧ್ಯದಲ್ಲೇ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅಂದ್ರೆ ಮಕ್ಕಳು ಹುಟ್ಟಿರ್ತಾರೆ, ಸೊ ಸ್ವಲ್ಪ ಬೆಳಿತಾರೆ, ಅದಾದ್ಮೇಲೆ ಅವರು ತೀರೋಗ್ತಾರೆ. ಸೊ ಅದಾದ್ಮೇಲೆ ಅವ್ರು ನಮ್ಮ ಜೊತೆಗಿರಲ್ಲ. ಅಂದ್ರೆ ಅರ್ಥ ಏನಲ್ಲಿ?
ಅಂದ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಆ ಶರೀರ, ಆ ಬಂದಿರುವಂತ ಶರೀರ, ಆ ಮಕ್ಕಳು ಶಾಶ್ವತ ಅಲ್ಲ, ನಾವು ಶಾಶ್ವತ ಅಲ್ಲ, ಅವರು ಶಾಶ್ವತ ಅಲ್ಲ ಅಲ್ವಾ. ಸೊ ಆದ್ರೆ ಅದಕ್ಕೋಸ್ಕರ ಯಾವಾಗ ಆಗತ್ತೋ ಅವಾಗ ನಾವು ಪೂರ್ತಿ ಏನಾಗ್ತೀವಿ ಅಂದ್ರೆ ದುಃಖಕ್ಕೆ ಲೋನ್ ಆಗ್ತೀವಿ ಸ್ನೇಹಿತರೆ. ಅಂದ್ರೆ ಯಾವಾಗ ನಿಮ್ಗೆ ಜ್ಞಾನ ಇಲ್ಲೋ, ಸುಜ್ಞಾನ ಇಲ್ಲೋ, ಅವಾಗ ನೀವು ಏನಾಗ್ತದೆ ಅಂದ್ರೆ ಆ ದುಃಖಕ್ಕೆ ಒಳಗಾಗ್ತೀರಿ. ಅವಾಗ ಆ ದುಃಖದಿಂದ ಬರೋದು ತುಂಬಾ ಕಷ್ಟ ಆಗತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನೋಡಿ, ಯಾವಾಗ ನೀವು ನಿತ್ಯ ಅಂತ ಅರ್ಥ ಮಾಡ್ಕೊಂಡು ಅನಿತ್ಯ ಜೊತೆಗೆ ನೀವಿದ್ರೆ ನಿಮ್ಗೆ ಇನ್ನೊಂದು ಜನ್ಮ ಬೇಕಾಗಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಅನಿತ್ಯ ಜೊತೆಗೆ ನೀವಿದ್ರೆ ಇನ್ನೊಂದು ಜನ್ಮ ಖಂಡಿತವಾಗಿ ಪಡಿಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಯಾವಾಗ ನಿಮ್ಮ ಕೋರಿಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾರಿಗಾದ್ರೂ ಕೋರಿಕೆಗಳಿದ್ರೆ ಮತ್ತೆ ಅನಿತ್ಯ ಜೊತೆಗಿದ್ರೆ ನೀವು ಇನ್ನೊಂದು ಜನ್ಮ ಪಡಿಬೇಕಾಗತ್ತೆ. ಅದೇ ನೀವು ನಿತ್ಯ ಜೊತೆಗಿದ್ರೆ ಕೋರಿಕೆಗಳು ಏನೂ ಇಟ್ಕೊಂಡಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ, ಕೋರಿಕೆಗಳು ನಾವು ಇಟ್ಕೋಬೇಕಾಗಿಲ್ಲ. ನಿಸರ್ಗ ಏನ್ ಕೊಡ್ಬೇಕೋ ಅದು ಕೊಟ್ಟೇ ಕೊಡ್ತದೆ. ಯಾವ ಸಮಯದಲ್ಲಿ ಏನ್ ಕೊಡ್ಬೇಕೋ ಅದು ಖಂಡಿತ ಕೊಡುತ್ತೆ. ನೀವು ಅದ್ರ ಬಗ್ಗೆ ಏನ್ ಡೌಟ್ ಇಟ್ಕೊಳ್ಬಹುಡಿ. ಸೊ ಅದಕ್ಕೋಸ್ಕರ ಕೋರಿಕೆಗಳು ಬಿಟ್ಬಿಟ್ಟು ನಿತ್ಯ ಜೊತೆಗೆ, ನಿತ್ಯ ಏನಿದು ಅರ್ಥ ಮಾಡ್ಕೊಂತ, ಅಂದ್ರೆ ನಿತ್ಯ ಅನಿತ್ಯ ಆ ವಿವೇಕ ಯಾವಾಗಲೂ ಅರ್ಥ ಮಾಡ್ಕೊಂತ, ಸೊ ಈ ರೀತಿಯಲ್ಲಿ ನಾವು ಸಾಧನೆ ಮಾಡ್ಕೊಂತ ಪ್ರತಿ ದಿವಸ ಆನಾಪಾನ ಸತಿ ಧ್ಯಾನ ಮಾಡ್ತಾ ಈ ಜ್ಞಾನ ತಿಳ್ಕೊಂತ, ಈ ಈ ನಿತ್ಯ ಅನಿತ್ಯ ವಿವೇಕವನ್ನು, ಆ ವಿಚಾರವನ್ನು ತಿಳ್ಕೊಂತ ಹೋದ್ರೆ ಖಂಡಿತವಾಗಿ ನಿಮ್ಗೆ ಇನ್ನೊಂದು ಜನ್ಮ ಬೇಕಾಗಿಲ್ಲ. ಅದೇ ನಾವು ಏನ್ ಹೇಳ್ತೀವಿ ಅಂದ್ರೆ, ಸೊ ಜನ್ಮ ರಾಹಿತ್ಯ ಹೊಂದ್ತೀವಿ. ಅದೇ ನಾವೇನ್ ಹೇಳ್ತೀವಿ, ನಿರ್ವಾಣ ಅಂತ ಹೇಳ್ತೀವಿ ಸ್ನೇಹಿತರೆ. ಗೌತಮ ಬುದ್ಧರು ಏನ್ ಮಾಡಿದ್ದಾರೆ? ನಿರ್ವಾಣ ಹೊಂದಿದ್ದಾರೆ ಅಲ್ವಾ. ಸೊ ಅವ್ರು ಎಷ್ಟೋ ಒಂದು ಅರಮನೆಯಲ್ಲಿರುವಂತ ಅಂತ ಪ್ರಿನ್ಸ್ ಅಂದ್ರೆ ಯುವರಾಜ್, ಅವ್ರು ಆ ಅರಮನೆ ಬಿಟ್ಬಿಟ್ಟು ಆಚೆ ಕಡೆ ಬಂದು ಸತ್ಯ ತಿಳಿದ ಮೇಲೆ ಆ ಸತ್ಯವನ್ನೇ ಎಲ್ಲರಿಗೂ ಹೇಳುತ್ತಾ, ಈ ಧ್ಯಾನ ಜ್ಞಾನ ಎಲ್ಲರೂ ಪ್ರಚಾರ ಮಾಡುತ್ತಾ ಅವರು ಕೊನೆಯದಾಗಿ ಏನ್ ಮಾಡ್ತಾರೆ? ಅವರು ನಿರ್ವಾಣ ಹೊಂದ್ತಾರೆ. ಅದೆಲ್ಲ ನಮಗೂ ಸಾಧ್ಯವಾಗತ್ತೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಒಂದು ಸ್ತ್ರೀ ಇದ್ರು, ಒಂದು ಮಹಿಳಾ, ಒಂದು ಉದಾಹರಣೆ, ಒಂದು ಕತೆ ಹೇಳ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಹೇಗೆ ಅಂದ್ರೆ ನಾವು ಕೋರಿಕೆಗಳು ಇಟ್ಕೊಂಡಿದ್ರೆ ಈ ಅನಿತ್ಯ ಜೊತೆಗಿದ್ರೆ ಏನ್ ನಷ್ಟ ಆಗತ್ತೆ ಅಂತ ನಾನು ಹೇಳಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ. ಏನಂತಂದ್ರೆ ನೋಡಿ, ಒಂದು ಸ್ತ್ರೀ ಇತ್ತು, ಅವ್ರ ಹೆಸರು ಸಾವಿತ್ರಿ, ಸತಿ ಸಾವಿತ್ರಿ. ಸೊ ಒಂದ್ ದಿವಸ ಏನಾಗತ್ತಂದ್ರೆ ಅವರು ಗಂಡ ತೀರೋಗ್ತಾರೆ. ಸೊ ಗಂಡ ತೀರೋಗಿದ್ರೆ ಆ ಶವ ಮುಂದೆ ಕೂತ್ಕೊಂಡು ಆ ಶವನು ಸೊ ಯಾವುದೇ ರೀತಿಯಲ್ಲಿ ಅವಾಗ ಏನಾಗ್ತದಂದ್ರೆ ಯಮಭಟರು ಅಂದ್ರೆ ಯಮಧರ್ಮರಾಜು ಅವ್ರ ಶಿಷ್ಯನ್ ಕಲಿಸ್ತಾನೆ, ಹೋಗಿ ಕರ್ಕೊಂಡ್ ಬರಪ್ಪ ಆ ವ್ಯಕ್ತಿಯನ್ನ ಅಂತ. ಅವ್ರು ತೀರೋಗಿದ್ದಾರೆ, ಅವನು ಕೆಲಸ ಅಂದ್ರೆ ಅವರು ಸಮಯ ಮುಗಿದಿದೆ, ಆ ಕಾಲ ತೀರೋಗಿದೆ, ಅವ್ನು ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅವ್ರು ಬರ್ತಾರೆ. ಬಂದು ಇವ್ರು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ರೆ, ಸೊ ಈ ಈ ಸ್ತ್ರೀ ಏನ್ ಮಾಡತ್ತೆ ಗೊತ್ತಾ? ಅವ್ರನ್ನು ಬಿಡಲ್ಲ. ಅಂದ್ರೆ ನನ್ನ ಹಸ್ಬೆಂಡನ್ನು, ನನ್ನ ಗಂಡನ್ನು ಕರ್ಕೊಂಡು ಹೋಗೋಕೆ ನಾನು ಅವಕಾಶ ಕೊಡಲ್ಲ ಯಾವುದೇ ರೀತಿಯಲ್ಲಿ ಅಂತ ಅಡ್ಡ ಕೂತ್ಕೊಂತಾರೆ. ಸರಿ ಅಂತ ಹೇಳ್ಬಿಟ್ಟು ಎಷ್ಟೋ ಹೇಳಕ್ ಪ್ರಯತ್ನ ಮಾಡ್ತಾರೆ. ಆ ಆದ್ರೂ ಅವ್ರು ಕೇಳಿಸಿಲ್ಲ. ಅವಾಗ ನೇರವಾಗಿ ವಾಪಸ್ ಹೋಗ್ತಾನೆ. ಸೊ ಯಮಭಟ ವಾಪಸ್ ಹೋಗಿ ಏನ್ ಮಾಡ್ತಾನೆ? ಅವರು ಬಾಸ್ ಕೇಳ್ತಾನೆ, ಯಮಧರ್ಮರಾಜು, ನೋಡಿ ಸ್ವಾಮಿ, ಈ ತರ ನಾನು ಎಷ್ಟೇ ಕೇಳಿದ್ರು ಆ ಅಮ್ಮ ಅರ್ಥ ಮಾಡ್ಕೊಂತ ಇಲ್ಲ, ಬಿಡ್ತಾ ಇಲ್ಲ. ಸೊ ನೀವನ್ನ ಹೋಗಿ ಅಲ್ಲಿ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಬರ್ತಾರೆ. ಸೊ ಬಂದ್ಬಿಟ್ಟು ನಿಮ್ಗೆ ಗೊತ್ತಲ್ಲ, ಅವರು ಯಾರನ್ನು ಕೇರ್ ಮಾಡಲ್ಲ, ಕರ್ಕೊಂಡು ಹೋಗಕ್ಕೆ ಅವರೊಂದು ವಾಹನದಲ್ಲಿ ಬರ್ತಾರಲ್ಲ. ಸೊ ಆ ವಾಹನದಲ್ಲಿ ಅವನು ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗಲೂ ಈ ಸ್ತ್ರೀ ಏನ್ ಮಾಡ್ತಾರೆ? ಮತ್ತೆ ಅಡ್ಡ ಹೋಗ್ತಾರೆ. ಇಲ್ಲ, ನಾನು ಬಿಡಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಏನಾಗತ್ತೆ? ಆಯ್ತು ಅಂತ ಹೇಳ್ಬಿಟ್ಟು ಅವರು ಬಿಟ್ಬಿಟ್ಟು ಹೋಗ್ತಾರೆ. ಸೊ ಆ ತರ ಆಗ್ತದೆ. ಈಗ ಏನಾಯ್ತು ಗೊತ್ತಾ? ಎರಡು ತಪ್ಪುಗಳು ಮಾಡಿದೆ ಯಮ. ಈ ಸ್ತ್ರೀ ಎರಡು ತಪ್ಪುಗಳು. ಒಂದು ತಪ್ಪು ಆ ಭಟ್ರನ್ನು ಅವ್ರನ್ನು ಅಡ್ಡ ಮಾಡೋದು, ಮತ್ತೆ ಯಮಧರ್ಮರಾಜ ಬಂದು ಕರ್ಕೊಂಡು ಹೋಗೋದ್ರೆ ಅವಾಗ ಮತ್ತೆ ಅಡ್ಡ ಬರೋದು. ಈ ಎರಡು ತಪ್ಪುಗಳಾಯ್ತು. ಸೊ ಅದಕ್ಕೋಸ್ಕರ ಅವ್ರೇನ್ ಹೇಳ್ತಾರೆ? ಯಾವಾಗ್ಲೂ ನಮ್ಮ ಪತ್ನಿ ಬೇಕು, ನಮ್ಮ ಗಂಡ ಬೇಕೇ ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಒಂದ್ ದಿವ್ಸ ಬರುತ್ತೆ. ಸೊ ಏನಾಗುತ್ತೆ ಗೊತ್ತಾ? ಸೊ ಅವರು ಸಾವಿತ್ರಿ ಅವರು ಗಂಡ ತೀರೋಗ್ತಾನೆ. ಗಂಡ ಈಗ ಬಿಟ್ಬಿಟ್ಟು ಹೋಗಿರಲ್ಲ ಇವರು, ಅಂದ್ರೆ ಸಾವು ಅನುಭವಿಸಿಲ್ಲ ಅವ್ರ ಗಂಡ. ಈಗ ಸ್ವಲ್ಪ ದಿವಸ ಆದ್ಮೇಲೆ ಗಂಡ ತೀರೋಗ್ತಾನೆ. ಆಮೇಲೆ ಏನಾಗತ್ತೆ? ಈ ಸಾವಿತ್ರಿನೂ ತೀರೋಗ್ತಾರೆ. ಇಬ್ರು ತೀರೋದ್ಮೇಲೆ ಅಲ್ಲಿ ಹೋಗಿ, ಸೊ ಮೇಲೆ ಲೋಕದಲ್ಲಿ ಅಂದ್ರೆ ನಮ್ಮ ಆತ್ಮಲೋಕದಲ್ಲಿ ಇಬ್ರು ಹೋಗಿ ಅವ್ರ ಮುಂದೆ ಕೂತ್ಕೊಂತಾರೆ. ನೋಡಿ, ಅವ್ರ ಮುಂದೆ ಕೂತ್ಕೊಂಡವಾಗ ಅವಾಗ ಅವ್ರು ಕೇಳ್ತಾರೆ, ನಿಮ್ಮ ಗಂಡ ಎಲ್ಲಿ ಅಂತ ಕೇಳ್ತಾರೆ. ನನ್ಗೆ ಗೊತ್ತಿಲ್ಲ ಎಲ್ಲಿದಾರೋ ಅಂತ. ಮತ್ತೆ ನಮ್ಗೆ ಗೊತ್ತಿಲ್ಲ ಎಲ್ಲಿದಾರೋ ಅಂತ ಇವ್ರು ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ಅಂದ್ರೆ ನೀವು ಯಾಕೆ ಅಷ್ಟು ಮೋಹ ಇಟ್ಕೊಂಡು ಆವಾಗ ಅಡ್ಡ ಬಂದಿದ್ರಿ ಅಂತ ಹೇಳ್ತಾರೆ. ನನ್ಗೆ ಗೊತ್ತಿಲ್ಲ ಸ್ವಾಮಿ, ಎಲ್ಲಿದಾರೋ ನೋಡಿ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವಾಗ ಯಮಧರ್ಮರಾಜ ಏನ್ ಮಾಡ್ತಾರೆ ಗೊತ್ತಾ? ಇವ್ರು ಪನಿಷ್ಮೆಂಟ್ ಕೊಡ್ಬೇಕಲ್ಲ ಇವ್ರು ಮಾಡಿರೋಂತ ತಪ್ಪುಗೆ. ಅವಾಗ ಯಮಧರ್ಮರಾಜು ಚಿತ್ರಗುಪ್ತನ ಕರೀತಾನೆ. ಕರೆದುಬಿಟ್ಟು, ನೋಡಿ, ಈ ಯಮಗೆ ಒಂದು 3 ಜನ್ಮಗಳಲ್ಲಿ ಜಾಸ್ತಿ ಬರ್ಕೊಟ್ಟಿ ಅಂತ ಹೇಳ್ತಾರೆ.
ಒಂದು 3 ಜನ್ಮಗಳು ಜಾಸ್ತಿ ಬರ್ಕೊಡಿ ಅಂತ ಒಂದು ನಿರ್ಧಾರ ಮಾಡಿ ಒಂದು ನ್ಯಾಯ ಕೊಡ್ತಾನೆ. ಸೊ ಅಂದ್ರೆ ಈ 3 ಜನ್ಮಗಳಲ್ಲಿ ಇವ್ರಿಗೆ ಕೊಡುವಂತ ಪಾಪ ಒಂದು ಒಂದು ಶಾಪ ಏನು ಗೊತ್ತಾ? 3 ಜನ್ಮಗಳಲ್ಲಿ ಇವರು ಅದ್ಭುತವಾದ ಅಂದ್ರೆ ಒಂದು ಸುಂದರವಾದ ಸ್ತ್ರೀ ಆಗಬೇಕು. 3 ಜನ್ಮಗಳಲ್ಲಿ ಖಂಡಿತವಾಗಿ ಅವರು ಮದುವೆ ಆಗಬೇಕು. ಮದುವೆ ಆದ ತಕ್ಷಣ ಮೂರೇ ಮೂರೇ ದಿವಸಕ್ಕೆ ಅವರು ಗಂಡ ತೀರೋಗ್ಬೇಕು. ಇದು ಅವ್ರಿಗೆ ಕೊಟ್ಟಿರುವಂತ ಶಾಪ. ಆಯ್ತಾ? ಸೊ ಆ ಥರ ಅವ್ರಿಗೊಂದು ಶಾಪ ಕೊಡ್ತಾರೆ. ನೋಡಿ, ಈ ಶಾಪ ಯಾಕೆ ಬಂದಿದೆ? ಇವ್ರು ಮಾಡಿರೋಂಥ ತಪ್ಪಿಗೆ ಅಲ್ವಾ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು ನಾನು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಸಾವಿತ್ರಿ ಏನು ಮಾಡ್ತಾರೆ? 3 ಜನ್ಮಗಳು ತಗೊಂತಾರೆ. ಸೊ ಸ್ತ್ರೀಯಾಗಿ ಜನ್ಮ ತಗೊಂತಾರೆ. ಸೊ ಮದುವೆ ಆಗತ್ತೆ. ಮದುವೆ ಆದ ತಕ್ಷಣ 3 ದಿವಸಗಳೊಳಗೆ ಆ 3 ದಿವಸ ಹೊರಗಡೆನೆ ಗಂಡ ತೀರೋಗ್ತಾ ಇರ್ತಾನೆ. 3 ಜನ್ಮಗಳಲ್ಲಿ ಹೀಗೆ ಆಗ್ತದೆ. ಸೊ ಇದನ್ನು ಅನುಭವಿಸ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ನಮ್ಗೆ ಏನಿರ್ತದೋ ಅದು ಆಕ್ಸೆಪ್ಟ್ ಮಾಡಿ. ಅರ್ಥ ಆಯ್ತಾ? ಏನು ಆಗತ್ತೋ ಆಕ್ಸೆಪ್ಟ್ ಮಾಡಿ. ನಮ್ಮ ಜೀವನದಲ್ಲಿ ಏನು ಆಗತ್ತೋ, ನಿಸರ್ಗ ಏನು ಕೊಡುತ್ತೋ ಆಕ್ಸೆಪ್ಟ್ ಮಾಡಿ. ಯಾವುದೇ ವ್ಯತಿರೇಕ ಹೋಗ್ಬಿಡಿ. ನನಗೆ ಇದೇ ಬೇಕು, ಇದಿಲ್ಲ ಅಂದ್ರೆ ನಾನು ಸಂತೋಷವಾಗಿರಲ್ಲ, ನನಗೆ ಮಕ್ಕಳಿಲ್ಲ ಅಂದ್ರೆ ಸಂತೋಷವಾಗಿರಲ್ಲ, ದುಡ್ಡಿಲ್ಲ ಅಂದ್ರೆ ಸಂತೋಷವಾಗಿರಲ್ಲ, ನಮ್ಮ ಗಂಡ ತೀರೋದ್ರೆ ನನಗೆ ಕಷ್ಟ ಆಗತ್ತೆ, ಗಂಡ ತೀರೋಗಿಲ್ಲ ಅಂದ್ರೂ, ಮಕ್ಕಳಿದ್ರೂ ಮಕ್ಕಳಿಲ್ಲ ಅಂದ್ರೂ, ದುಡ್ಡಿದ್ರೂ ದುಡ್ಡಿಲ್ಲ ಅಂದ್ರೂ, ಕಷ್ಟಗಳಿಲ್ಲ ಅಂದ್ರೂ, ಪ್ರತಿಯೊಂದು ಏನ್ ಮಾಡಬೇಕು? ಸ್ವೀಕಾರ ಮಾಡಬೇಕು, ಆಕ್ಸೆಪ್ಟ್ ಮಾಡಬೇಕು. ಅವಾಗ ನಿಸರ್ಗಕ್ಕೆ ಒಂದು ಪ್ಲಾನ್ ಇರುತ್ತೆ. ನಿಮ್ಗೆ ನೆಕ್ಸ್ಟ್ ನಿಮ್ಗೆ ಏನ್ ಕೊಡ್ಬೇಕು ಅದು ಕೊಡ್ತದೆ. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಯಾವುದೇ ಕೋರಿಕೆವನ್ನು ನಾವು ಇಟ್ಕೋಬಾರ್ದು. ಕೋರಿಕೆ ನಮ್ಮ ಇಷ್ಟ ಪ್ರಕಾರ ಇದೇ ಬೇಕು ಅದೇ ಬೇಕು ಅಂತ ನಾವು ಕೋರಿಕೆ ಯಾವುದು ಇಟ್ಕೋಬಾರ್ದು. ಕೋರಿಕೆಗಳು ಇಟ್ಕೋಬಾರ್ದು. ಅದು ಏನಿದೋ ಹಾಗೆ ಸ್ವೀಕಾರ ಮಾಡ್ತಾ ಹೋದ್ರೆ ನಮ್ಮ ಜೀವನ ಅದ್ಭುತವಾಗಿರತ್ತೆ. ಇನ್ನೊಂದು ಉದಾಹರಣೆ, ಒಂದು ಚೈನಾದಲ್ಲಿ ಒಂದು ಒಂದು ಬಾಲ್ ಒಂದು ಬಾಲ ಅಂದ್ರೆ ಒಂದು ಚಿಕ್ಕ ಮಗು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಅವನಿಗೆ ಈ ಕಿರುಬೆರಳು ಕಟ್ಟೋಗಿರ್ತದೆ. ಅವರು ಆ ಕಿರುಬೆರಳು ಕಟ್ಟೋಗಿದೆ ಅಂತ ಹೇಳ್ಬಿಟ್ಟು ಇಡೀ ಜೀವನವೇ ಅಲಿತಾ ಇರ್ತಾನೆ. ಅಂದ್ರೆ 80 ವರ್ಷ ಆದ್ರೂ ಹಾಗೆ ಅಲಿತಾ ಇರ್ತಾನೆ. ಅಂದ್ರೆ ಒಂಥರ ಇದು ಹೋಗಿದೆ, ಇದು ಬೆಂಡಾಗಿದೆ, ಇದಿಲ್ಲ ನನಗೆ ಕಿರುಬೆರಳು ಅಂತ ಅವನು ಆ ಬಾಧದಲ್ಲಿ ಇಡೀ 80 ವರ್ಷನೂ ಹಾಗೆ ಕಲಿತಾನ ಅಲ್ವಾ? ಸೊ ಆ ಜನ್ಮದನ್ನೇ ವೇಸ್ಟ್ ಮಾಡ್ಕೊಂತಾನೆ ಹೇಳ್ಬೇಕಂದ್ರೆ. ಸೊ ಆ ಜನ್ಮ ವೇಸ್ಟ್ ಮಾಡ್ಕೊಂತಾನೆ. ಅಂದ್ರೆ ಈ ಕಿರುಬೆರಳು ಇಲ್ಲ ಅಂದ್ರೆ ಏನು, ಇದ್ರೆ ಏನು ಸ್ನೇಹಿತರೆ? ಇದ್ರೆ ಏನು, ಇಲ್ಲ ಅಂದ್ರೆ ಏನು? ಈ 4 ಬೆರಳು ಇದೆಲ್ಲ, ಮಿಕ್ಕಿ 4 ಬೆರಳು ಇದೆ. ಆ 4 ಬೆರಳಲ್ಲಿ ನೀವು ಏನ್ ಬೇಕೋ ಮಾಡ್ಬೋದಲ್ಲ ಅಂತ ಉದಾಹರಣೆ ಎಷ್ಟಿಲ್ಲ ನಮ್ಗೆ. ಅಂದ್ರೆ ಇವನಿಗೆ ಕಿರುಬೆರಳು ಹೋಗಿದಂತಾನೆ ಇಷ್ಟು ಬಾಧೆ ಅನುಭವಿಸ್ತಾ ಅವನು ಇಡೀ 80 ವರ್ಷ ಹಾಗೆ ಕಲಿತಾನೆ. ಸೊ ಇಡೀ ಜೀವನವನ್ನೇ ವೇಸ್ಟ್ ಮಾಡ್ಕೊಂತಾನೆ. ಸೊ ಅದೇ ಇನ್ನೊಂದು ಒಂದು ಬಾಯ್ ಇದ್ದಾನೆ. ಅಂದ್ರೆ ಅವನು ಚಿಕ್ಕ ಮಗುವಾಗಿ ಹುಡ್ತಾನೆ. ಆದ್ರೆ ಅವನು ಒಂದು ಅದ್ಭುತವಾದ ಈ ಪ್ರಪಂಚ ದೊಡ್ಡ ಪೇಂಟರ್ ಆಗ್ತಾನೆ. ನಿಮ್ಗೆ ಗೊತ್ತಿರೋ ವಿಷಯ ಇದು. ಏನ್ ಗೊತ್ತಾ? ಒಂದು ಅದ್ಭುತವಾದ ಚಿತ್ರಲೇಖನ ಮಾಡ್ತಾ ಇರ್ತಾನೆ ಅವನು. ಸೊ ಏನಂದ್ರೆ, ಅವನಿಗೂ ಆಕ್ಸಿಡೆಂಟ್ ಅಲ್ಲಿ 2 ಕೈಗಳು ಹೋಗ್ಬಿಡ್ತದೆ. 2 ಕೈಗಳು ಕಟ್ ಆಗ್ಬಿಡ್ತದೆ ಆಕ್ಸಿಡೆಂಟ್ ಅಲ್ಲಿ. ಅವಾಗಿಂದ ಏನ್ ಮಾಡ್ತಾನೆ ಗೊತ್ತಾ? ಅವನು ಅದೇ ಪೇಂಟಿಂಗ್ಸ್ ಅನ್ನು ನಮ್ಮ 2 ಕಾಲಿಂದ ಮಾಡ್ತಾ ಹೋಗ್ತಾನೆ. ನೋಡಿ, 2 ಕಾಲು ಉಪಯೋಗಿಸ್ಕೊಂಡು ಆ ಪೇಂಟ್ ಮಾಡ್ತಾ ಹೋಗ್ತಾನೆ. ಅವಾಗ ನೋಡಿ, ಅವನು ಈಗ ಮುಂದೆ ಹೇಳಿರುವಂತ ಎಕ್ಸಾಂಪಲ್ ಅಂದ್ರೆ ಚೈನಾದಲ್ಲಿ ಹುಟ್ಟಿರುವಂತ ಆ ಹುಡುಗ ಈ ಕಿರುಬೆರಳು ಹೋಗಿದಂತ ಇಡೀ ಜನ್ಮದಲ್ಲಿ ಅವನು 80 ವರ್ಷ ಅಲಿತಾ ಇರ್ತಾನೆ. ಇಲ್ಲಿ ನೋಡಿದ್ರೆ 2 ಕೈಗಳು ಕಟ್ಟಾಯ್ತು, ಆದ್ರೂ 2 ಕಾಲುಗಳಿಂದ ಅದೇ ಪೇಂಟ್ ಅನ್ನು ಅವನು ಕಂಟಿನ್ಯೂ ಮಾಡಿ ಅದ್ಭುತವಾದ ಚಿತ್ರಲೇಖನ ಮಾಡಿ ಸೊ ಯಶಸ್ವಿಯಾಗಿ ಇಡೀ ಪ್ರಪಂಚಾದ್ಯಂತ ಒಂದು ಒಳ್ಳೆ ಕೀರ್ತಿ, ಒಂದು ಒಳ್ಳೆ ಹೆಸರು ಪಡಿತಾನೆ ಸ್ನೇಹಿತರೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ ಸೊ ನಮ್ಗೆ ಅರ್ಥ ಆಗತ್ತೆ. ಅದೇ ತರ ಒಂದು ಮಾಡಂ ವೆಂಕಟಸ್ವಾಮಿ ಅಂತ ಒಬ್ಬರು ಇದ್ರು ನಮ್ಮ ಆಂಧ್ರದಲ್ಲಿ. ಅವ್ರೇನ್ ಗೊತ್ತಾ? ಸೊ ಅವ್ರಿಗೆ 2 ಕಣ್ಣುಗಳು ಕೆಲಸ ಮಾಡಲ್ಲ. ಅಂದ್ರೆ ಕುರುಡುತತ್ವ, ಅಂಧತ್ವ. ಆದ್ರೂ ಯಾವತ್ತು ಅವರು ಅಲ್ಲಿ ಯಾವುದೇ ದುಃಖಗುಳುನಾಗಿಲ್ಲ. ಅವ್ರೇನ್ ಮಾಡ್ತಾರೆ ಗೊತ್ತಾ? ವಯಲಿನಲ್ಲಿ ವಯಲಿನ್ ತಗೊಂಡು ವಯಲಿನಲ್ಲಿ ಅದ್ಭುತವಾದ ಸಾಧನೆ ಮಾಡಿ ಸಂಗೀತ ಸಾಮ್ರಾಟ ಆಗ್ತಾನೆ ಹೇಳ್ಬೇಕಂದ್ರೆ. ಸೊ ಅಂತ ಅದ್ಭುತವಾದ ವಿಷಯಗಳು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಅದಕ್ಕೆ ನಾವು ಗಮನ ಇಟ್ಕೋಬೇಕಾಗಿದೆ ಅಂದ್ರೆ, ಯಾವುದಕ್ಕೋಸ್ಕರನು ನಾವು ದುಃಖಕ್ಕೆ ಒಳಗಾಗಬಾರ್ದು. ನಿಮ್ಮ ಹತ್ರ ಏನಿದೆಯೋ ಅದು ಗಮನಿಸ್ಕೊಳ್ಳಿ. ಏನಿದೆಯೋ ಅದನ್ನು ಅನುಭವಿಸ್ತಾ ಹೋಗಿ, ಅದನ್ನು ಸ್ವೀಕಾರ ಮಾಡ್ತಾ ಹೋಗಿ. ಯಾವುದೇ ವಿಷಯದಲ್ಲಿ ಹೆಚ್ಚು ಕೋರಿಕೆಯಲ್ಲಿ ಇಟ್ಕೊಂಡು ಅದಿಲ್ಲ ಅಂದ್ರೆ ನಾನು ದುಃಖ ಆಗ್ತದೆ, ಇದಿದ್ರೆ ನಾನು ಸಂತೋಷ ಆಗ್ತದೆ, ಇದಿದ್ರೇನೆ ನಾನು ಸಂತೋಷವಾಗಿರ್ತೀನಿ ಅಂತ ಯಾವ್ದು ಇಟ್ಕೊಳಕ್ ಹೋಗ್ಬಿಡಿ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ತರ ನಾವು ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ಸೊ ನಮ್ಮ ಜನ್ಮದಲ್ಲಿ ನಾವು ಒಂದು ಒಳ್ಳೆ ಸ್ಥಿತಿಗೆ, ಉನ್ನತ ಸ್ಥಿತಿಗೆ ಹೋಗ್ಬೋದು. ಸೊ ಪ್ರತಿಯೊಂದು ನಾವು ಸೊ ಹೇಳ್ಬೇಕಂದ್ರೆ ಸೊ ಇನ್ನೊಂದು ಜನ್ಮ ಬೇಕಾಗಿಲ್ಲ.
ಇಂಥ ನಾವು ಅನುಭವಿಸುವಾಗ, ಸೊ ಪ್ರತಿಯೊಂದನ್ನು ಸ್ವೀಕಾರ ಮಾಡುವಾಗ, ಸ್ವೀಕಾರ ಭಾವನದಲ್ಲೇ ನಾವಿರುವಾಗ, ಸೊ ನಮ್ಗೇನಾಗತ್ತೆ, ಜನ್ಮಗಳು ಕಡಿಮೆ ಆಗತ್ತೆ. ಹೇಳ್ಬೇಕಂದ್ರೆ ಇದೇ ಜನ್ಮವನ್ನು ಕೊನೆಯದಾಗಿ ಕೊನೆಯದಾಗಿ ಮಾಡ್ಕೊಳ್ಳೋಂಥ ಅವಕಾಶನೂ ಸಿಗುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ಸೊ ಯಾರೇ ಸಪೋಸ್ ಒಬ್ಬರು ವ್ಯಕ್ತಿ ಏನಿರ್ತಾರೆ, ಅವನು 10 ರೂಪಾಯಿ ಸಂಪಾದನೆ ಮಾಡ್ತಾನೆ, ಆದ್ರೂ ಆ 10 ರೂಪಾಯಿಯನ್ನು ಯಾರೋ ಒಂದು ಆ, ಯಾರಿಗೂ ಇನ್ನೊಬ್ರಿಗೂ ಹಸುವಿದೆ ಅಂತ ಹೇಳ್ಬಿಟ್ಟು ಆ ಹಸು ಇರುವಂತ ವ್ಯಕ್ತಿಗೆ ಆ 10 ರೂಪಾಯಿನೂ ಕೊಡ್ತಾನೆ. ಅರ್ಥ ಆಯ್ತಾ? ಅದು ನಿಮ್ಗೆ ಅದು ಸರಿಯಾದ ಜೀವನ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು, ನಿಮ್ಗೆ ಇನ್ನೊಬ್ರಿಗೆ ಸಹಾಯ ಮಾಡೋಂಥ ಗುಣ ಇದೆ ನೋಡಿ, ಆ ಸಹಾಯ ಮಾಡೋಂಥ ಗುಣ ಅನ್ನೋದು ತುಂಬಾ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಜೀವನದಲ್ಲಿ ಸರಿಯಾದ ಆಲೋಚನೆಗಳು ಮಾಡ್ಕೊಂತ ಸರಿಯಾದ ರೀತಿಯಲ್ಲಿ ಜೀವನ ಮಾಡ್ತಾ ಹೋದ್ರೆ, ಸೊ ಖಂಡಿತವಾಗಿ ನೋಡಿ, ಯಾವ್ದು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾವ್ದು ಮಾತಾಡಬಾರ್ದು, ಯಾವ್ದು ಮಾತಾಡಬೇಕು, ಎಷ್ಟು ತಿನ್ಬೇಕು, ಎಷ್ಟು ತಿನ್ನಬಾರ್ದು, ಇವೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ನಡ್ಸ್ಕೋಬೇಕು ಸ್ನೇಹಿತರೆ. ಅಂದ್ರೆ ಎಷ್ಟೋ ಜನ ಈಗಾಗಲೇ, ಅಂದ್ರೆ ನಮ್ಮ ಮಾಸ್ಟರ್ಸ್ ಇಲ್ಲ, ಬೇರೆ ಆಚೆ ಕಡೆ ಇರೋರು, ಸೊ ನೋಡಿ ಈ ಕೋಳಿ, ಮೇಕೆ, ಮತ್ತೆ ಇದೆಲ್ಲ ಮಾಟನ್ನು, ಚಿಕನ್ ಎಲ್ಲ ತಿಂತಾ ಇರ್ತಾರೆ. ಸೊ ಅದು ನಿಜವಾದ ಆಹಾರನ? ಅದು ಪಾಪಾಹಾರ, ಅದು ಮೃತ್ಯು ಆಹಾರ, ಅದು ತಿನ್ನಬಾರದು. ಅಂದ್ರೆ ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು ಅಂತ ಅರಿವು ಅವ್ರ ಹತ್ರ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ತರ ಮಾಡ್ತಾ ಹೋದ್ರೆ ಸ್ನೇಹಿತರೆ ಏನಾಗತ್ತೆ, ಅಂತ ಜನ ಏನ್ ಮಾಡ್ತಾರೆ ಗೊತ್ತಾ, ಸರಿಯಾದ ಆಲೋಚನೆ ಇಲ್ಲ, ಸರಿಯಾದ ರೀತಿಯಲ್ಲಿ ಮಾತಾಡಲ್ಲ, ಸರಿಯಾದ ಆಹಾರ ಸ್ವೀಕಾರ ಮಾಡಲ್ಲ. ಅವರೇ ಅವ್ರ ನರಕವನ್ನು ಸೃಷ್ಟಿ ಮಾಡ್ಕೊಂತ ಇರ್ತಾರೆ ಭೂಮಿ ಮೇಲೆ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ಸರಿಯಾದ ರೀತಿಯಲ್ಲಿ ತಿನ್ನೋದು, ಸರಿಯಾದ ರೀತಿಯಲ್ಲಿ ಮಾತಾಡೋದು, ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡು, ಸರಿಯಾದ ರೀತಿಯಲ್ಲಿ ನೋಡೋದು, ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡೋದು, ಅವರು ಸ್ವರ್ಗವನ್ನು ಅವರೇ ಸೃಷ್ಟಿ ಮಾಡ್ಕೊಂತಾರೆ ಭೂಮಿ ಮೇಲೆ. ಇನ್ನು ಯಾರು ಅದಕ್ಕೂ ಬೇಕಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕಂದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಭೋಗ ಸಿಗತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ನಮ್ಗೆ ರೋಗ ಸಿಗತ್ತೆ. ಸೊ ಈ ಎರಡಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಅಂದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ, ಭೋಗ, ಮತ್ತೆ ಕೆಟ್ಟ ಕೆಲಸ ಮಾಡಿ ನಮ್ಗೆ ಏನ್ ಸಿಗತ್ತೆ, ರೋಗ. ಈ ಎರಡದಲ್ಲಿ ನಿಮ್ಗೆ ಏನ್ ಬೇಕೋ ಅದು ನೀವು ಆಯ್ಕೆ ಮಾಡ್ಕೋಬೇಕು. ಅದು ನಿಮ್ಮ ಜ್ಞಾನದಿಂದ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೊಂದು ತೆಲುಗಲ್ಲಿ ಒಂದಿದೆ, చేసుకున్న వారికి చేసుకున్నంత ಮಹಾದೇವ ಅಂತ ಒಂದು ಅದ್ಭುತವಾದ ವಾಕ್ಯನ ಹೇಳ್ತಾ ಇರ್ತಾರೆ. ಅಂದ್ರೆ ನಾವು ಧ್ಯಾನ ಕೂತ್ಕೊಂಡು ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ಅದೇ ಒಂದು ಮಹಾದೇವ. ಅಂದ್ರೆ ಈ ಪಾಪಗಳಿದೆ ನೋಡಿ, ಸೊ ಪಾಪಗಳು ಅಷ್ಟೇ, ಎಷ್ಟು ಪಾಪಗಳು ಮಾಡ್ತೀವೋ ಆ ಪಾಪಗಳಿಗೆ ಅಷ್ಟೇ ನಷ್ಟ, ಆ ನಷ್ಟ ಅನ್ನೋದು ಸಿಗತ್ತೆ. ಎಷ್ಟು ಪುಣ್ಯಗಳು ಮಾಡ್ತೇವೆ ಸ್ನೇಹಿತರೆ, ಅದೇ ನಮಗೆ ಒಂದು ದೊಡ್ಡ ಮಹಾದೇವ ಆಗುತ್ತೆ. ಅಂದ್ರೆ ದೊಡ್ಡ ಪುಣ್ಯಗಳು ಮಾಡಿದ್ರೆ ದೊಡ್ಡ ಪುಣ್ಯ ಸಿಗತ್ತೆ. ಅಂದ್ರೆ ದೊಡ್ಡ ಪುಣ್ಯ ಕಾರ್ಯಗಳು ಮಾಡಿದ್ರೆ, ಆ ಸೇವೆ ಮಾಡ್ತಾ ಹೋದ್ರೆ ನಿಮಗೆ ಅದೇ ಒಂದು ಪುಣ್ಯ ಅನ್ನೋದು ಒಂದು ಮಹಾದೇವ ಆಗತ್ತೆ. ಅದೇ ಹೆಚ್ಚು ಪಾಪಗಳು ಮಾಡ್ತಾ, ಹೆಚ್ಚು ಕಾರ್ಯಕಲಾಪಗಳು ಮಾಡ್ತಾ ಹೋದ್ರೆ ಅದೇ ನಿಮಗೆ ಹೆಚ್ಚು ಪಾಪ ಸಿಗ್ತಾ ಇರ್ತದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೆ ಇಲ್ಲೇನಿದೆ, 3 ಪಾಪಗಳು, ಪುಣ್ಯಗಳು, ಧ್ಯಾನಗಳು. ನಾವು ಅರ್ಥ ಮಾಡ್ಕೊಳ್ಳಿ. ಪಾಪಗಳು ಮಾಡ್ಬೇಕಾ, ಪುಣ್ಯಗಳು ಮಾಡ್ಬೇಕಾ, ಧ್ಯಾನಗಳು ಮಾಡ್ಬೇಕಾ? ಪಾಪಗಳು ಮಾಡಿದ್ರೆ ರೋಗಗಳು ಬರುತ್ತೆ, ಪುಣ್ಯಗಳು ಮಾಡಿದ್ರೆ ಭೋಗಗಳು ಬರುತ್ತೆ, ಮತ್ತೆ ಧ್ಯಾನಗಳು ಮಾಡಿದ್ರೆ ನಾವು ಸತ್ಯಲೋಕ ವಾಸಿ ಆಗ್ತೀವಿ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ 3ರಲ್ಲಿ ನಾವು ಏನ್ ಮಾಡ್ಕೋಬೇಕು ಅದು ಆಯ್ಕೆ ಮಾಡ್ಕೋಬೇಕು. ಸಣ್ಣ ಪಾಪಗಳು ಮಾಡಿದ್ರೆ ಸಣ್ಣ ರೋಗ ಬರುತ್ತೆ, ದೊಡ್ಡ ಪಾಪಗಳು ಮಾಡಿದ್ರೆ ದೊಡ್ಡ ರೋಗಗಳು ಬರುತ್ತೆ. ಸೊ ವಿವಿಧ ಪಾಪಗಳು ಮಾಡಿದ್ರೆ, ವಿವಿಧ ಪಾಪ ಕರ್ಮಗಳು ಮಾಡಿದ್ರೆ ವಿವಿಧ ರೋಗಗಳು ಬರುತ್ತೆ. ಸೊ ಸಣ್ಣ ಪುಣ್ಯಗಳು ಮಾಡಿದ್ರೆ ಸಣ್ಣ ಭೋಗಗಳು ಬರುತ್ತೆ, ದೊಡ್ಡ ಪುಣ್ಯಗಳು ಮಾಡಿದ್ರೆ ದೊಡ್ಡ ಏನ್ ಬರುತ್ತೆ, ದೊಡ್ಡ ಭೋಗಗಳು ಬರುತ್ತೆ. ಮತ್ತೆ ಸಣ್ಣ ಧ್ಯಾನ ಮಾಡಿದ್ರೆ ನಮ್ಮಲ್ಲಿರುವಂತ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ. ದೊಡ್ಡ ಸಾಧನೆ ಮಾಡಿದ್ರೆ, ದೊಡ್ಡ ಧ್ಯಾನ ಮಾಡಿದ್ರೆ, ಅತಿ ಮಹಾ ಸಾಧನೆ ಮಾಡ್ತಾ ಹೋದ್ರೆ ನಾವು ದೊಡ್ಡ ಧ್ಯಾನಿ ಆಗ್ತೀವಿ, ಮಾಸ್ಟರ್ ಆಗ್ತೀವಿ, ಮತ್ತೆ ಸತ್ಯಲೋಕವಾಸಿ ಆಗ್ತೀವಿ ಅಂತ ಹೇಳುತ್ತಾ, ಇವತ್ತಿನ ಈ ಸಜ್ಜನ ಸಾಂಗತ್ಯ ಮಹತ್ವ ಅನ್ನೋದು ನಾವೆಲ್ಲ ತಿಳ್ಕೊಂಡಿವಿ ಸ್ನೇಹಿತರೆ. ಈ ಅದ್ಭುತವಾದ ಪತ್ರಿಜಿ ಸರಿಯಲ್ಲಂತ ಈ ಅದ್ಭುತವಾದ ಈ ಕಾನ್ಸೆಪ್ಟ್ ನಮ್ಗೆಲ್ಲರಿಗೂ ಈ ತಿಳುವಳಿಕೆ, ಈ ಜ್ಞಾನ ಸಿಕ್ಕಿದಕ್ಕೂ ನಾವೆಲ್ಲ ತುಂಬಾ ಒಂಥರ ಆನಂದವಾಗಿದೆ. ಸೊ ಇಂಥ ಅದ್ಭುತವಾದ ಜ್ಞಾನ ತಿಳ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಿ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಈ ಆತ್ಮಜ್ಞಾನ ಪರಿಕಲ್ಪನವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಜ್ಜನ ಸಾಂಗತ್ಯ ಈ ಮಹತ್ವ ಏನು, ಅವಾಗ ನಮ್ಮ ಸತ್ಯ ತಿಳಿಯೋದು ಅತಿ ಸುಲಭ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಸ್ನೇಹಿತರೆ, ಇವಾಗ ಮುಂದಿನ ಅಂಶವಾಗಿ ನಿಮ್ಗೆ ಯಾವುದೇ ಪ್ರಶ್ನೆಗಳು ಕೇಳ್ತೀರ ಅಂದ್ರೆ ಕೇಳಿ, ಇಲ್ಲ ಅಂದ್ರೆ ಮುಂದಿನ ಪ್ರಶ್ನೆ ಉತ್ತರಗಳು ನಡೆಸ್ಬೇಕಮ್ಮ ದೀಪಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಮಾಸ್ಟರ್ಸ್. ಇವತ್ತಿನ 196ನೇ ದಿನದಲ್ಲಿ ನಾವು ಇವತ್ತು ಸಜ್ಜನ ಸಾಂಗತ್ಯದ ಮೂಲಕ ಸತ್ಯವನ್ನ ತಿಳಿಯೋದು ಅಂತ ಇವತ್ತು ಅದ್ಭುತವಾಗಿರೋ ಕಾನ್ಸೆಪ್ಟ್ ನಮ್ ಗುರುಜಿ ಹೇಳಿದರೆ, ಸಜ್ಜನರ ಸಂಘ ಹೆಜ್ಜೆಯೇನು ಸವಿದಂತೆ ಅಂತ
ಬಲ್ಲವರು ಹೇಳ್ತಾರೆ, ವಚನಕಾರರು ಹೇಳ್ತಾರೆ. ಈಗ ಗುರುಜಿ ಇಷ್ಟೊತ್ತು ಹೇಳಿದ್ರು, ನಾವು ಸಾಧನೆ ಇಲ್ಲದೆ ಸತ್ರೆ ನಮ್ಗೆ ನಮ್ ಸಾವಿಗೆನೆ ಅವಮಾನ. ಆದರ್ಶ ಇಲ್ಲದೆ ನಾವು ಬದುಕಿದ್ರೆ ನಮ್ ಬದುಕಿಗೆ ಅವಮಾನ. ಅದಕ್ಕೆ ನಾವು ಜೀವನದಲ್ಲಿ ಬದುಕಿದಾಗ ನಾವ್ ಏನ್ ಮಾಡ್ಬೇಕು, ಒಳ್ಳೆ ಕೆಲ್ಸಗಳನ್ನ ಮಾಡಿ ಹೋಗ್ಬೇಕು. ಒಳ್ಳೆ ಕೆಲ್ಸಗಳನ್ನ ಮಾಡಕ್ಕೆ ನಮ್ಗೆ ಏನ್ ಬೇಕು, ಆಸಕ್ತಿ ಬೇಕು, ಮತ್ತೆ ಆತ್ಮವಿಶ್ವಾಸ ಬೇಕು. ಆತ್ಮವಿಶ್ವಾಸ ಬರ್ಬೇಕಾದ್ರೆ ನಾವ್ ಫಸ್ಟ್ ಏನ್ ಮಾಡೋದು ಕಲಿಬೇಕು ಅಂತ ಹೇಳಿದ್ರು ಗುರುಜಿ. ಅಕ್ಸೆಪ್ಟೆನ್ಸ್ ಮಾಡೋದನ್ನ ಕಲಿಬೇಕು ಅಂತ ಹೇಳಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಕ್ಕೊಂದು ಲಿಂಕ್ ಇತ್ತು ಗುರುಜಿ ಹೇಳಿದ್ದು. ಅದಕ್ಕೋಸ್ಕರ ಇವತ್ತು ಏನಾದ್ರೂನು ಸಜ್ಜನ ಸಾಂಗತ್ಯದ ಬಗ್ಗೆ ಏನಾದ್ರೂ ನಿಮ್ಗೆ ಪ್ರಶ್ನೆಗಳಿದ್ದರೆ 5 ನಿಮಿಷದಲ್ಲಿ ಕೇಳಿ. ಯಾಕಂದ್ರೆ ಗುರುಜಿ ನೆಕ್ಸ್ಟ್ ಇನ್ನೊಂದು ನಾಭಿಯ ಪ್ರಾಮುಖ್ಯತೆ, ಸಮಗ್ರ ಜೀವನ ಶೈಲಿ ಹೇಳ್ಬೇಕಾಗಿದೆ. ದಯವಿಟ್ಟು ಯಾರ್ದಾದ್ರು ಕ್ವಶನ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಗುರುಜಿ. ಅನ್ಮ್ಯೂಟ್ ಮಾಡಿ. ಉಮಾ ಮಾತಾಡಿ, ಉಮಾ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ಕಾರ ಗುರು. ನಮಸ್ಕಾರ. ನಮಸ್ಕಾರ ದೀಪ. ನಮಸ್ತೆ ಇವತ್ತಿನ ಕಥೆ ಸಜ್ಜನ ಸಾಂಗತ್ಯ ಕಥೆ ಬಹಳಷ್ಟು ಅದ್ಭುತವಾಗಿತ್ತು ಗುರುಗಡೆ. ಒಟ್ಟಾರೆ ಏನಂದ್ರೆ ತಾವೇನ್ ಹೇಳ್ಕೊಟ್ರಿ ಅಂದ್ರೆ ಕೋರಿಕೆ ಇರಬಾರ್ದು, ಅದರಲ್ಲಿ ಸ್ವೀಕಾರ ಮನೋಭಾವನೆ ಇರ್ಬೇಕು. ಮತ್ತು ಇನ್ನೂ ಉದಾಹರಣೆ ಕೊಟ್ಟು ಶಂಕರಾಚಾರ್ಯರು ಹೇಳಿದಂತ ಶ್ಲೋಕಗಳನ್ನು ಕೂಡ ಹೇಳಿದ್ರಿ. ಅದಲ್ಲದೆ ಕಥೆಯ ಮೂಲಕ ಸಾವಿತ್ರಿ ಕಥೆ ಕೂಡ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಚೀನಾ ದೇಶದ ಹುಡುಗ ಕಟ್ಟಾದ್ರೂ ಕೂಡ ಅವನು ಹಾಗೆ ಇದ್ಕೊಂಡು ಸಮಾಧಾನದಿಂದ ಇದ್ನು. ಆಮೇಲೆ ಇನ್ನೊಬ್ರು 2 ಕೈಗಳು ಆಕ್ಸಿಡೆಂಟ್ ನಲ್ಲಿ ಹೋದ್ರು ಕೂಡ ಅವರು ತನ್ನ ಕಾಲಿನಿಂದ ಪೇಂಟ್ ಅನ್ನು ಮಾಡಿ ಜೀವನ ಹ್ಯಾಕ್ ಸಾಗಿಸಿದ್ರು, ಅದನ್ನ ಕೂಡ ಹೇಳಿದ್ರು. ಆಮೇಲೆ ಇನ್ನೊಬ್ರು ಕೂಡ ಕಣ್ಣಿಲ್ಲದ್ರು ಕೂಡ ಅವರು ದೇಶದಲ್ಲಿ ಸಂಗೀತ ಸಾಮ್ರಾಟರಾದ್ರು. ಅಂದ್ರೆ ಒಟ್ಟಾರೆ ಏನು ಅಂದ್ರೆ ದೇವರು ನಮ್ಗೆ ಏನ್ ಕೊಟ್ಟಿರ್ತಾನೆ ಅದರಲ್ಲೇ ನಾವು ಸಂತೋಷವಾಗಿದ್ಕೊಂಡು ಸಜ್ಜನರ ಸಂಘ ಮಾಡುತ್ತಾ ಸ್ವಾಧ್ಯಾಯ ಮಾಡುತ್ತಾ ಒಳ್ಳೆ ರೀತಿಯಿಂದ ಇದ್ರ ಸ್ವೀಕಾರ ಮನೋಭಾವನೆ ನಮ್ಮ ಧ್ಯಾನದ ಮೇಲು ಮೆಟ್ಟಲು ಅನ್ನುವಂಥದ್ದು ಕೂಡ ತಾವು ಹೇಳಿದ್ರು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಇರೋದು, ಅದೇನು ನುಡಿ ಏನ್ ಮಾಡಿದಾರಲ್ಲ ಅದು ಸುಳ್ಳಲ್ಲ. ಅಷ್ಟು ವಿವಿಧವಾಗಿ ಉದಾಹರಣೆ ಜೊತೆಗೆ ತಾವು ಇವತ್ತೇನು ಹೇಳಿದ್ರಲ್ಲ, ಇದು ಎಂಥ ಗೊತ್ತಿರ್ಲಾರ್ದಂಥವನು ಕೂಡ ಇದನ್ನು ತಿಳ್ಕೊಂಡು ತನ್ನ ನಿಜ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ಇದರಷ್ಟು ಮಹತ್ವ ಬೇರೆ ಯಾವ್ದಾಗೋದಿಲ್ಲ ಅಂತ ಹೇಳಿ ನನ್ನ ತಿಳುವಳಿಕೆ ಅಷ್ಟೆ. ಧನ್ಯವಾದ ಗುರುಗಳೇ, ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಲಕ್ಷ್ಮಿ ಮಾತಾಡಿ. ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ತಾವು ಸತಿ ಸಾವಿತ್ರಿದು ಹೇಳಿದ್ರಿ. ಅದೇ ಯಮ ಮತ್ತು ದೂತರು ಬಂದು ಕರೆದಾಗ ಯಮ್ಮ ಬಿಡ್ಲಿಲ್ಲ ಅಂತೇಳಿ. ಬಟ್ ನಾವೆಲ್ಲ ಅನ್ಕೊಂಡಿರೋದು ಏನು ಅಂದ್ರೆ, ಆ ಪಿಕ್ಚರ್ ಎಲ್ಲ ನೋಡಿದಾಗ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಸತಿ ಸಾವಿತ್ರಿ ಸತ್ತು ಹೋದ ಪತಿಯನ್ನೇ ಗೆದ್ದಂತ ಮಹಿಳೆ ಅಂತ ಅದು ಬಿಂಬಿತ ಆಗಿದೆ ಆಕ್ಚುಯಲ್ ಆಗಿ. ಒಂದು ಹೌದು ಸರ್, ಪತಿಯ ಸಾವನ್ನೇ ಗೆದ್ದಂತ ಸತಿ ಸಾವಿತ್ರಿ ಅಂತ ಹೇಳಿ ಪಿಕ್ಚರ್ಗಳಲ್ಲೆಲ್ಲ ನಾವು ನೋಡಿದ್ದೀಗ ಚಿಕ್ಕ ವಯಸ್ಸಲ್ಲಿ. ಒಂದು ಸರ್. ಆಮೇಲೆ ಇನ್ನೊಂದು ತಾವು ಹೇಳಿದ್ರಿ, ನಾವು ಏನೇ ಜೀವನದಲ್ಲಿ ಬಂದ್ರು ನಮ್ ಕಣ್ ಮುಂದೆ ಮಕ್ಕಳು ಸತ್ರು ಅಥವಾ ಪತಿ ಸತ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ. ಅದು ದುಃಖ ಆಗುತ್ತೆ, ಬಟ್ ಧ್ಯಾನಕ್ಕೆ ಬಂದ್ಮೇಲೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಮನೋಭಾವ ಬಂದಿದೆ. ಏನ್ ಬಂದ್ರು ಸ್ವೀಕರಿಸ್ಬೇಕು ಅಂತೇಳಿ. ಇನ್ನೊಂದು ನನಗೆ ಏನು ಅಂದ್ರೆ, ಈಗ ಗಂಡ ಸತ್ತ ಮೇಲೆ ನಾವು ಅವ್ರು ಕಟ್ಟಿರೋ ತಾಳಿನ ಕಾಲುಂಗ್ರನ ಈಗ ಕೆಲವು ಮಹಿಳೆಯರು ಧರಿಸ್ತಾರೆ, ಕೆಲವು ಮಹಿಳೆಯರು ಧರಿಸಲ್ಲ. ಅಂತ ಮಹಿಳೆಯರನ್ನ ಕೆಲವರು ಪೂಜೆಗೆ ಅರಶಿನ ಕುಂಕುಮ ಕೊಡಕ್ಕೂ ಕರಿಯಲ್ಲ. ಅಂತ ಮನೆಗಳಲ್ಲಿ ವಿಧವೆಯರು ಇದ್ರೆ ಕರೆದ್ರು ಕೆಲವರು ಬರಲ್ಲ. ಇದ್ರ ಬಗ್ಗೆ ಯಾಕೆ ಸರ್ ಇಂತ ಒಂದು ತಾರತಮ್ಯ, ಅಥವಾ ಅದು ಆ ಧರ್ಮ ನಿಜನಾ, ಅದನ್ನ ಪಾಲಿಸ್ಬೇಕಾ, ಹೆಂಗೆ, ಮನುಷ್ಯತ್ವ ಅನ್ನೋದು ಬೇಡವಾ ಇಲ್ವಾ ಅಂತ? ಆಕ್ಚುಲಿ ಇದೆಲ್ಲ ನಾವು ಮಾನವನ ಸೃಷ್ಟಿ ಮಾಡ್ಕೊಂಡಂತ ಇವೆಲ್ಲ ಒಂಥರ ಪದ್ಧತಿಗಳಷ್ಟೇ. ಇಲ್ಲ ಅಂದ್ರೆ ಆತ್ಮಕ್ಕೆ ಇದೆಲ್ಲ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಯಾರು ಅವ್ರ ಗಂಡ ತೀರೋಗ್ತಾರೋ ಅವ್ರ ಆತ್ಮ ಬೇರೆ ಲೋಕಕ್ಕೆ ಸೇರಿರ್ತದೆ. ಅವ್ರ ಕರ್ಮಾನುಸಾರ ಅವ್ರು ಇನ್ನೊಂದು ಜನ್ಮ ಪಡಿತಾನೆ, ಇಲ್ಲಾಂದ್ರೆ ಅಲ್ಲಿ ಸ್ವಲ್ಪ ಕಾಲ ಕಲಿತಾನೆ, ಮತ್ತೆ ಆಮೇಲೆ ಬರ್ತಾನೆ. ಸೊ ಈಗ ಏನಾಗತ್ತೆ ಗೊತ್ತಾ, ಇಲ್ಲಿ ಗಂಡ ತೀರೋಗಿದ್ದಾನೆ, ಇದು ವಿಧ ವಿಧ ಪದ್ಧತಿಗಳನ್ನು ಪಾಲನೆ ಮಾಡಬೇಕು ಅಂತದ್ದು ಇದೆಲ್ಲ ನಾವು ಮಾನವನು ಈ ಭೂಮಿ ಮೇಲೆ ಸೃಷ್ಟಿ ಮಾಡುವಂಥದ್ದು, ತಯಾರು ಮಾಡ್ಕೊಳ್ಳುವಂಥ ಪದ್ಧತಿಗಳು. ಅದಕ್ಕೂ ಯಾವುದೇ ಆತ್ಮಕ್ಕೂ ಆತ್ಮವಿಜ್ಞಾನಕ್ಕೂ ಈ ಪರಲೋಕಗಳಿಗೆ ಇದು ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ನಾವು ಸೃಷ್ಟಿ ಕ್ರಿಯೇಟ್ ಮಾಡ್ಕೊಂಡ ಪದ್ಧತಿಗಳು. ಇದು ಪಾಲನೆ ಮಾಡಿದ್ರು ಮಾಡಿಲ್ಲ ಅಂದ್ರೂ ಏನು ತೊಂದರೆ ಆಗಲ್ಲ, ಯಾವುದು ಅಧರ್ಮ ಆಗಲ್ಲ, ಇಲ್ಲಾಂದ್ರೆ ಅಪಚಾರ ಆಗಲ್ಲ.
ಅದನ್ನ ಅರ್ಥ ಮಾಡಿಕೊಂಡು ಅದು ನಿಮ್ಮ ಇಷ್ಟ, ಅದು ನೀವು ಯಾವ ಥರ ಮಾಡಿದ್ರು ಮಾಡ್ಬೋದು. ಇನ್ನೊಬ್ರು ವ್ಯತಿರೇಕ ಮಾಡ್ತಾ ಇದ್ರೆ ಬಿಟ್ಬಿಡಿ, ಅವ್ರ ತಂಟಕ್ಕೆ ಹೋಗ್ಬಾರ್ದು. ಅವ್ರಿಗೂ ನೀವು ಹೋದ್ರೆ ಅಂದರೆ ಒಂದು ಪತ್ನಿ ಇಲ್ಲ ಅಂದರೆ ನೀವು ಹೋದ್ರೆ ಅವ್ರಿಗೇನೋ ಅಪಚಾರ ಆಗತ್ತೆ, ಇಲ್ಲ ಒಂಥರ ಏನೋ ಆಗ್ತದೆ ಅಂದರೆ ಬಿಟ್ಟಾಕಿ. ಅವ್ರ ಜ್ಞಾನ ಅಷ್ಟೇ ಇರೋದು. ಈಗ ನಾವು ಒಂದು ಜ್ಞಾನಿ ಆದಮೇಲೆ ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಯಾವುದು ಶಾಶ್ವತ, ಯಾವುದು ನಿತ್ಯ, ಯಾವುದು ಅನಿತ್ಯ. ನಿತ್ಯ ಅನ್ನೋದೇ ನಮ್ಮ ಆತ್ಮ, ಅನಿತ್ಯ ಅನ್ನೋದು ಈ ಶರೀರ. ಸೊ ಅನಿತ್ಯ ಶರೀರದ್ದು ಏನೇ ಪದ್ಧತಿಗಳಿದ್ರು ಅದೆಲ್ಲ ಅನಿತ್ಯವೇ ಅಲ್ವಾ? ಅಂದರೆ ಒಂಥರ ಹೇಳ್ಬೇಕಂದ್ರೆ ಶಾಶ್ವತ ಅಲ್ವಲ್ಲ, ಅಶಾಶ್ವತ ಅಲ್ವಲ್ಲ. ಅದು ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇದು ಈ ಆಚಾರ ವ್ಯವಹಾರಗಳು ಏನಿದೆಯೋ ಅದಕ್ಕೋಸ್ಕರ ಅದ್ರ ಪರವಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಅರ್ಥ ಆಯ್ತಾ? ಸರಿ ಸರ್. ಎಸ್. ಓಕೆ, Thank you, ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ. ಇದ್ರ ಬಗ್ಗೆ ಗುರುಜಿ ನಾನು 1 ನಿಮಿಷ ಹೇಳ್ತೀನಿ. ಯಾಕಂತಂದ್ರೆ ಹುಟ್ಟಿದಾಗಿಂದನೂ ನಮ್ಗೆ ಅರಿಶಿನ ಕುಂಕುಮ ಅನ್ನೋದು ನಮ್ ಜೊತೆಗೆ ಇರುತ್ತೆ ಅಂದ್ಮೇಲೆ ನಾವು ಗಂಡಸತ್ ಮೇಲೆ ಅದನ್ನೆಲ್ಲ ತೆಗಿಬೇಕು ಅಂತ ಅದೇನ್ ತಪ್ಪು ಅಮ್ಮ ನನ್ಗನ್ಸಿದ ಮಟ್ಟಿಗೆ. ಅರಿಶಿನ ಕುಂಕುಮಕ್ಕೆ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಮನೇಲಿರೋ ಅರಿಶಿನ ಕುಂಕುಮನೆ ತಗೊಂಡು ಜಾಸ್ತಿ ಹಚ್ಕೋಬಹುದು ಅಂತ ಅನ್ಸುತ್ತೆ. ಅದೆಲ್ಲ ನಮ್ಮ ಹಿಂದೂ ಭಾರತೀಯ ಸಂಪ್ರದಾಯದಲ್ಲಿ ಅದು ಮೂಢನಂಬಿಕೆಗಳಿಂದ ಅದೆಲ್ಲ ಬಂದಿದೆ. ಈಗ ತಾಳಿ ಅನ್ನೋದು ಅಷ್ಟೇನೆ. ಈಗ ಕೆಲವರು ಪ್ರೊಟೆಕ್ಷನ್ ಗಂತ ಹಾಕೊಂತಾರೆ ಗಂಡ ಸತ್ ಮೇಲೆ, ಕೆಲವರು ಪ್ರೊಟೆಕ್ಷನ್ ಗಂತ ಹಾಕೊಂತಾರೆ. ಅದು ಯಾಕಂತಂದ್ರೆ ಅದು ತಾಳಿ ಇದೆ ಅಂತಂದ್ರೆ ಯಾವ ಗಂಡಿನ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಲ್ಲ, ನಮ್ ಹತ್ರ ಬರಲ್ಲ ಅನ್ನೋದಕ್ಕೋಸ್ಕರ ಗಂಡ ಸತ್ತವ್ರು ಹಾಕೊಂತಾರೆ. ನನ್ ಪ್ರಕಾರ ಕಾಲುಂಗ್ರ ಮತ್ತೆ ತಾಳಿ ಗಂಡ ಸತ್ ಮೇಲೆ ತೆಗಿಯೋದು ಅದು ಸರಿ ಅಲ್ಲ ಅಂತ ಅನ್ಸುತ್ತೆ. ಅದು ನಮ್ಮ ಹಕ್ಕು, ನಾವ್ ಇಟ್ಕೋಬೇಕು. ಮತ್ತೆ ಅರಿಶಿನ ಕುಂಕುಮ ಅನ್ನೋದು ಅಷ್ಟೇನೆ. ಯಾರ್ ಮನೆಗಾದ್ರೂ ಹೋದ್ರೆ ಅವ್ರು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಚ್ಕೊಂತೀನಿ ಕೊಡಿ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದ್ರೆ ನಮ್ಮಿಂದಾನೇ ಒಂದು ಸಂಘಟನೆ ಬದ್ಲಾಗ್ಬೇಕು. ನಾವೇ ಬದ್ಲಾದ್ರೆ ಎಲ್ಲಾನು ಚೆನ್ನಾಗಾಗುತ್ತೆ. ಅದು ಮೂಢನಂಬಿಕೆಗಳನ್ನ ಎಲ್ಲ ತೆಗಿಬೇಕು. ಈಗ ನಾನು ಒಬ್ಬ ಬ್ರಾಹ್ಮಣ ಮನೇಲಿ ಹುಟ್ಟಿದ್ರು ಸಹ ನಾನು ಅದನ್ನೆಲ್ಲ ನಂಬಲ್ಲ. ಅದು ನಮ್ಮ ಹಕ್ಕು ಅಂತ ನಾನ್ ಹೇಳ್ತೀನಿ ಗುರುಜಿ. ಇದು ಏನಾಗತ್ತಂದ್ರೆ ನಾವು ಇಲ್ಲಿ ಹಚ್ಕೊಂಡೋದು ಗಂಡ ತೀರೋದ್ರೆ ಇದು ಹಚ್ಕೋಬಾರ್ದು ಅಂತಂದ್ರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಇದು ಹಚ್ಕೊಂಡೋದೇನಂದ್ರೆ ಇಲ್ಲಿ ನಮ್ಗೆ ಆಜ್ಞಾ ಚಕ್ರ ಇದೆ, ಇದು ತುಂಬಾ ಸುನ್ನಿತವಾಗಿರುತ್ತೆ. ಮಹಿಳೆಯರಿಗೆ ತುಂಬಾ ಸುನ್ನಿತವಾಗಿರುತ್ತೆ. ಸೊ ಇದ್ರ ಮೇಲೆ ಯಾವುದೇ ನೆಗೆಟಿವ್ ಪ್ರಭಾವ ಆಗಬಾರ್ದು, ನೆಗೆಟಿವ್ ಶಕ್ತಿ ನಿಮ್ಮ ಒಳಗಡೆ ಹೋಗಬಾರ್ದು ಅಂತಂದ್ರೆ ಸ್ತ್ರೀ ಏನ್ ಮಾಡ್ತಾರೆ, ಇದು ನಮ್ಮ ಆಚಾರ, ನಮ್ಮ ಸಂಪ್ರದಾಯ, ಮತ್ತೆ ನಮ್ಮ ಋಷಿ ಮುನಿಗಳು ಕಂಡಿಡುವಂತ ಪದ್ಧತಿ ಇದು. ಅರ್ಥ ಆಯ್ತಾ? ಸೊ ಅದಕ್ಕೂ ಗಂಡ ತೀರೋದಕ್ಕೆ ಏನು ಸಂಬಂಧ ಇಲ್ಲ. ಇದು ಹಚ್ಕೊಂಡೋದೇನೆಂದ್ರೆ ಈ ಆಜ್ಞಾ ಚಕ್ರವನ್ನು ಕಾಪಾಡ್ಕೊಳಕ್ಕೆ, ಅತಿ ಸುನ್ನಿತವಾದ ಈ ಆಜ್ಞಾ ಚಕ್ರವನ್ನು ಕಾಪಾಡ್ಕೊಳಕ್ಕೆ ಯಾವುದೇ ನಕಾರಾತ್ಮಕ ಶಕ್ತಿ ಒಳಗಡೆ ಹೋಗಬಾರ್ದು, ಪ್ರಕಂಪನ ಒಳಗಡೆ ಹೋಗಬಾರ್ದು ಅಂತ ನಾವು ಹಚ್ಕೊಂಡೋದು. ಆಮೇಲೆ ಖಾಲಿ ಉಂಗುರ ಇಟ್ಕೊಂಡೋದು ಕಾರಣ ಏನಂದ್ರೆ ಅಲ್ಲಿ ನಮಗೆ ಮುಟ್ಟಿನ ಸಮಸ್ಯೆಗಳಿಂದ ಪರಿಹಾರ ಮಾಡ್ಕೊಳಕ್ಕೆ, ಮುಟ್ಟಿನ ಸಮಸ್ಯೆಗಳು ಹೆಚ್ಚು ಬರಬಾರ್ದು ಅಂತಂದ್ರೆ ಅಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ, ಅದು ಒತ್ತಡ ಗುರಿ ಆಗ್ತಾ ಇರ್ತದೆ ಆ ಖಾಲಿ ಉಂಗುರ ಇಟ್ಕೊಂಡಿದ್ರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇದಕ್ಕೆಲ್ಲ ಶಾಸ್ತ್ರೀಯತೆ ಇದೆ. ನಮ್ಮ ಇಂದಿನ ಋಷಿಗಳು ಮುನಿಗಳು, ನಮ್ಮ ಪೂರ್ವಜರು ಅವರು ಮಾಡಿರುವಂಥ ಪದ್ಧತಿಗಳು ಪ್ರತಿಯೊಂದಕ್ಕೂ ಶಾಸ್ತ್ರೀಯತೆ ಇದೆ. ನಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಪಾಲನೆ ಮಾಡಿ ಅಷ್ಟೇ, ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಸೊ ಅದಕ್ಕೂ ಮತ್ತೆ ನಿಮ್ಮ ಯಾರೇ ಒಬ್ರು ಗಂಡ ತೀರೋದ್ರೆ ಒಂದು ಮಹಿಳೆ ಅದು ಧರಿಸಬಾರ್ದು ಅಂತ ಇದೆಯಲ್ಲ, ಅದೆಲ್ಲ ತಪ್ಪು. ಅದು ತಪ್ಪು ಕಲ್ಪನೆಗಳು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇದನ್ನ ಅರ್ಥ ಮಾಡಿಕೊಂಡು ಎಷ್ಟೋ ಪದ್ಧತಿಗಳನ್ನ ಹಲವಾರು ಪದ್ಧತಿ ಈ ಥರ ಇದೆ. ಸೊ ಇದು ಒಂದು 2 ಉದಾಹರಣೆಗಳಿದ್ವಿ, ಇನ್ನೂ ಹೆಚ್ಚು ಉದಾಹರಣೆಗಳಿದೆ. ಖಂಡಿತವಾಗಿ ನಿಮ್ಮ ಜ್ಞಾನವನ್ನು ಉಪಯೋಗಿಸಿ. ಅರ್ಥ ಆಯ್ತಾ? ನಿಮ್ಮ ಜ್ಞಾನವನ್ನು ಉಪಯೋಗಿಸಿ ಇದು ತಪ್ಪಾ ರೈಟಾ ಅದೇ ಹೇಳಿದ್ವಲ್ಲ. ಸೊ ನಿತ್ಯ ಅನಿತ್ಯ ವಿವೇಕ, ಆ ವಿಚಾರ ಅನ್ನೋದು ನೀವು ಮಾಡ್ತಾನೆ ಇರಬೇಕು. ಅದಕ್ಕೂ ಬೇಕಾಗಿರೋದು ಈ ತರ ಸಜ್ಜನ ಸಾಂಗತ್ಯಗಳು. ಈ ಸಜ್ಜನ ಸಾಂಗತ್ಯಗಳು ಈಗ ನೋಡಿ, ಜೂಮಲ್ಲಿ ಬಂದಿದ್ರಿ, ನಾನು ಇವತ್ತು 2 ಉದಾಹರಣೆಗಳು ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ, ಆ ತಿಳುವಳಿಕೆ ಬರುತ್ತೆ. ಇದಕ್ಕೂ ಇದು ಅರ್ಥ, ಇದಕ್ಕೂ ಇದು ಅಂತರಾರ್ಥ ಇದೆ, ಈ ತರ ನಾವು ಪಾಲನೆ ಮಾಡ್ಬೇಕಾ ಅಂತ ಈ ಸಜ್ಜನ ಸಾಂಗತ್ಯದಲ್ಲಿ ನಿಮ್ಗೆ ಆ ತಿಳುವಳಿಕೆ ಬಂತು. ಇಲ್ಲ ಅಂದ್ರೆ ನೀವು ಇಲ್ಲಿ ಬಂದಿಲ್ಲ ಅಂದ್ರೆ ಏನಾಗತ್ತೆ, ಸೊ ಒಂದು ಗಂಡ ತೀರೋದ್ರೆ ಯಾರಾದ್ರೂ ಆತರ ಅವ್ರ ಜೀವನದಲ್ಲಿ ಆಗಿದ್ರೆ ತಕ್ಷಣವೇ ಆ ಕಾಲು ಉಂಗುರ ತೆಗೆದು ಆ ಕಡೆ ಅಂದ್ರೆ ಆಚೆ ಕಡೆ ಆಡ್ತಾರೆ, ಅಂದ್ರೆ ಆತ ಕಾಲು ಉಂಗುರ ತೆಗೆದ್ಬಿಡ್ತಾರೆ. ಅವಾಗಿಂದ ಏನಾಗುತ್ತೆ, ಅವ್ರಿಗೆ ತೊಂದರೆಗಳು, ಮುಟ್ಟಿನ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ, ಗರ್ಭಾಶಯ ಸಮಸ್ಯೆಗಳು ಹೆಚ್ಚಾಗ್ತದೆ. ಸೊ ಈ ಮೆನಿಸ್ಟ್ರೇಷನ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತದೆ. ಅದು ಒಳ್ಳೇದಾ, ಅದು ಕೆಟ್ಟದಲ್ವಾ ಆರೋಗ್ಯಕ್ಕೆ? ಸೊ ಈ ತರ ನಾವು ಅರ್ಥ ಮಾಡಿಕೊಂಡು ಈ ನಿತ್ಯ ಅನಿತ್ಯ ವಿವೇಕ, ಆ ವಿಚಾರ ಅನ್ನೋದು ಯಾವಾಗಲೂ ಸಜ್ಜನ ಸಾಂಗತಿಯಲ್ಲಿ ನಡೀತಾ ಇರಬೇಕು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ರೈಟ್. ಓಕೆ ಗುರುಜಿ, ನನ್ಗೇನ್ ಅನ್ಸುತ್ತೆ ಅಂದ್ರೆ ನಾವು ನಡೆಯೋ ದಾರಿಲಿ ನಮ್ಗೆ ನಿಯತ್ತಿದ್ರೆ ನಮ್ಮನ್ನ ತಡೆಯೋ ತಾಕತ್ ಯಾರಿಗೂ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ನಿಯತ್ತಿದ್ರೆ ಅದನ್ನ ತಡೆಯಕ್ ಯಾರಿಗೂ ಆಗೋದಿಲ್ಲ. ನಾವು ಸರಿ ಇದ್ರೆ ಎಲ್ಲ ಓಕೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮಿಂದನೇ ಬದಲಾವಣೆ ಆಗ್ಬೇಕು ಗುರುಜಿ. ಈ ಜನರೇಷನ್ ಇಂದ ಬದ್ಲಾದ್ರೆ ಮುಂದೆ ಎಲ್ಲ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಿಂದೆಲ್ಲ ಇತ್ತು ಆತರ
ತುಂಬಾ ಒಂಥರ ಅವರು ಗಂಡ ಸತ್ ಮೇಲೆ ಅವ್ರನ್ನ ಕೀಳಾಗಿ ನೋಡೋದು, ಅವ್ರನ್ನ ಯಾವ್ದಕ್ಕೂ ಕರೀದೇ ಇರೋದು, ಅವಮಾನ ಮಾಡೋದು ಅದೆಲ್ಲ ಇತ್ತು. ಈಗಿನ ಕಾಲದಲ್ಲಿ ಅದೆಲ್ಲ ಇಲ್ಲ. ಈಗ ಜನರೇಷನ್ ಚೇಂಜ್ ಆಗ್ತಾ ಆಗ್ತಾ ನಾವು ಎಲ್ಲರೂ ಸಹ ಬದ್ಲಾಗ್ಬೇಕು. ನಮ್ಮಿಂದ ಈ ಒಂದು ಝೂಮ್ ಕ್ಲಾಸ್ ಅಲ್ಲಿ ನಮ್ಮಿಂದಾನೇ ಇದೆಲ್ಲ ಬದ್ಲಾಗ್ಬೇಕು ಅಂತ ನಾನ್ ಅನ್ಕೊಂತೀನಿ. ಅಂದ್ರೆ ಈ ಯಾರುನು ಈ- ಈ ಜನರೇಷನ್ ಏನಾಗಿದೆ ಅಂದ್ರೆ ಇನ್ನೊಂದು ವಿಪರೀತ ಆಗಿದೆ ಈ ಜನರೇಷನ್ ಅಲ್ಲಿ. ಅವಾಗ ಅಟ್ಲೀಸ್ಟ್ ಕಾಲಿಗೆ ಉಂಗುರಗಳು ಧರಿಸ್ತಾ ಇದ್ರು ಮದುವೆ ಆದ್ಮೇಲೆ. ಈ ಗಂಡ ತೀರೋದ್ರೆ ಅದು ತೆಗಿತಾ ಇದ್ರು. ಓಕೆ, ಅದೊಂದು ಪದ್ಧತಿ ಆಗ್ತದೆ. ಈ ಜನರೇಷನ್ ಏನಾಗಿದೆ ಅಂದ್ರೆ ಈ ಯುವಕರು ಏನ್ ಮಾಡ್ತಾ ಇದಾರೆ, ಕಾಲಿಗೆ ಉಂಗರನೇ ಧರಿಸಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಅದು ಮೊದಲನೇ ಅವರೇ ತೆಗಿಬಿಡ್ತಾ ಇದ್ದಾರೆ. ಒಂದು ಫ್ಯಾಷನ್, ಇದೇನಿದು ಓಲ್ಡ್ ಪದ್ಧತಿ, ಇದೆಲ್ಲ ಹಳೆ ಪದ್ಧತಿ, ಇದು ಸಾಂಪ್ರದಾಯ ಪದ್ಧತಿ, ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ನಾವೆಲ್ಲ ಮಾಡರ್ನ್ ವುಮೆನ್, ನಾವು ಜಾಬ್ ಮಾಡ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ, ಈಗ ಇರಬಾರ್ದು, ಅದು ಧರಿಸಿದ್ರೆ ಏನ್ ಅನ್ಕೊಂತಾರೋ ಆಫೀಸಲ್ಲಿ, ಈ ತರ ಆಗಿದೆ. ಇದು ಮತ್ತೆ ಒಂಥರ ವಿಪರೀತ ಇದು. ಅಂದ್ರೆ ಒಂದು ಪದ್ಧತಿ, ಆ ಪದ್ಧತಿನೆಲ್ಲ ಬಿಟ್ಟಾಕಿ ಅವರು ಹೊಸ ಪದ್ಧತಿಗಳು ಅದೆಲ್ಲ ಕಲಿಯೋದು ವೆಸ್ಟರ್ನ್ ಮೆಥಡ್ಸ್. ಅವೆಲ್ಲ ಪಾಶ್ಚಾತ್ಯ ದೇಶದಲ್ಲಿ ಏನು ಹೇಳ್ಕೊಡ್ತಾರೋ ಅದೇ ಪಾಲನೆ ಮಾಡ್ತಾ ಇದ್ದಾರೆ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ದೇಶದಲ್ಲಿ ನಮಗಿರುವಂತ ವಿದ್ಯೆ ಸಂಸ್ಕಾರ ಎಲ್ಲ ಒಟ್ಟೋಗಿದೆ. ಅದು ಅರ್ಥ ಮಾಡ್ಕೊಳ್ಳಿ. ಅದನ್ನು ಸರಿ ಇಲ್ಲ. ಓಕೆ, ರೈಟ್. ಅವರೇ ಜಾಸ್ತಿ ಪಾಲನೆ ಮಾಡ್ತಾ ಇದ್ದಾರೆ ಗುರುಜಿ. ಈಗ ನಮ್ಮ ದೇಶದಲ್ಲಿ ಏನೇನ್ ಕಲ್ತಿರ್ತಾರಲ್ಲ, ಈಗ ಮೈಸೂರು ಬೆಂಗಳೂರಿಗೆ ಎಲ್ಲ ನೋಡ್ಲಿಕ್ಕೆ ಬಂದವರು, ಅವ್ರು ಇಷ್ಟಿಷ್ಟು ದೊಡ್ಡ ಕುಂಕುಮ ಇಟ್ಕೊಂಡಿರ್ತಾರೆ, ಕಾಲಲ್ಲಿ ಕಾಲುಂಗುರ ಹಾಕೊಂಡಿರ್ತಾರೆ, ಇಷ್ಟಿಷ್ಟು ಬಳೆ ಎಲ್ಲ ಹಾಕೊಂಡಿರ್ತಾರೆ ಅವರು. ಮತ್ತೆ ಸ್ಯಾರಿ ಸಹ ವೇರ್ ಮಾಡಿರ್ತಾರೆ. ಅವರು ನಮ್ಮ ಸಂಪ್ರದಾಯವನ್ನ ಅವ್ರು ಇಷ್ಟ ಪಡ್ತಾರೆ. ಬಟ್ ನಮ್ಮ ಭಾರತೀಯರಿಗೆ ಅದು ಬೇಕಾಗಿಲ್ಲ ಗುರುಜಿ. ಹೌದು, ಅದು ಆಪೋಸಿಟ್ ಅಲ್ಲಿ ಹೋಗ್ತಾ ಇದ್ವಿ ನಾವು. ಅಂದ್ರೆ ಅವರಲ್ಲಿನೂ ಸ್ವಲ್ಪ ಜನ ಇದ್ದಾರೆ ಈ ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ, ಇರುವಂತ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗಿ ಅವ್ರು ಪಾಲನೆ ಮಾಡ್ತಾ ಇದ್ದಾರೆ. ಅದ್ರ ಲಾಭಗಳು ಅವ್ರು ಪಡಿತಾ ಇದ್ದಾರೆ. ಆದ್ರೆ ನಾವು ಪೂರಾ ಆಪೋಸಿಟ್, ಅವ್ರಿಗೂ ನಮ್ಮ ಪಾಶ್ಚಾತ್ಯ ದೇಶ ಏನ್ ಹೇಳ್ಕೊಡ್ತಾರೋ ಅದ್ರ ಪ್ರಕಾರ ಹೋಗ್ತಾ ಇದ್ವಿ. ನಮ್ಮ ದೇಶದ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ವಿ. ಅದಕ್ಕೆ ಈ ನಷ್ಟಗಳು, ಕಷ್ಟಗಳು, ದುಃಖಗಳು ಬರೋದು. ರೈಟ್. ಹೌದು ಗುರುಜಿ. ಇಸ್ಕಾನ್ ಟೆಂಪಲ್ ಎಲ್ಲ ಅವ್ರದೇ ಜಾಸ್ತಿ ಇರುತ್ತೆ ಗುರುಜಿ. ಅವ್ರು ತುಂಬಾ ಟ್ರೆಡಿಷನಲ್ ಆಗಿ ಅಲ್ಲಿ ಭಜನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಇಸ್ಕಾನ್ ಟೆಂಪಲ್ ಅಲ್ಲೆಲ್ಲ ಫಾರಿನರ್ಸೇ ಜಾಸ್ತಿ ಅಲ್ಲಿ ಭಜನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಓಕೆ, ಥ್ಯಾಂಕ್ ಯು ಗುರುಜಿ. ಇನ್ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಸುಜಾತ ಮೇಡಮ್ ಮಾತಾಡಿ, ಬೇಗ ಮಾತಾಡಿ. ನೆಕ್ಸ್ಟ್ ಇನ್ನು 2 ಅಂಶಗಳಿದೆ, ಸ್ವಲ್ಪ ಜಾಸ್ತಿ. ಸುಜಾತ ತಾಯಿ ಮಾತಾಡಿ. ರಂಗನಾಥ ಅಣ್ಣನವರಿಗೆ, ಅಪ್ಪಾಜಿಯವರಿಗೆ, ದೀಪಾ, ಅಶ್ವಿ ಎಲ್ಲವರಿಗೆ ನನ್ನ ಆತ್ಮಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ ನನಗೆ ಹೇಳುವುದು ಇಷ್ಟೇ ಇದೆ. ನನಗೆ ತಿಳಿಯುವ ಮಟ್ಟಿಗೆ ನಾನು ಕುಂಕುಮವನ್ನು ತೆಗೆದಿಲ್ಲ. ಏಕೆಂದರೆ ಅದು ಸದ್ಗುರುವಿನ ಇಲ್ಲೇ ಮರಾಠಿಯಲ್ಲಿ ಸದ್ಗುರುವಿನ ಸ್ಮರಣ ಅನ್ನುತ್ತಾರೆ ಅದಕ್ಕೆ. ಹೀಗಾಗಿ ನಾನು ಅವತ್ತಿನಿಂದಲೂ ಸಣ್ಣಂದಲಿಂದನೂ ಇಲ್ಲೇ ಹಚ್ಚುತ್ತೇನೆ. ಈಗನು ಕುಂಕುಮವನ್ನು ನಾ ಬಿಟ್ಟಿಲ್ಲ. ಬೇರೆಯವರು ಮನೆಗೆ ಹೋದರೂ ಸುಧಾ ಅವರು ಕೊಡದಿದ್ದರೂ ನನಗೆ ಕೆಟ್ಟ ಅನಿಸೋದಿಲ್ಲ. ನನ್ನಷ್ಟಕ್ಕೆ ನಾನು ಸುಮ್ಮನೆ ಕುಂತು ಬರುತ್ತೇನೆ. ಈ ಸಾವಿತ್ರಿಯನ್ನು ಕಥೆಯನ್ನು ಹೇಳಿದ್ರೆ ಅಣ್ಣವರೇನು, ಆದ್ರೆ ನಾವು ಕೇಳಿರುವ ಕಥೆಯೇ ಬೇರೆ. ಇವಾಗ ಸಾವಿತ್ರಿಯನ್ನು ಪತಿಯನ್ನು ಹೊಳ್ಳಿ ಉಳಿಸಿಕೊಂಡಳು ಅಂತ ಹೇಳಿ ವಟ ಪೂರ್ಣಿಮಾ ಅಂತ ಹೇಳಿ ಎಲ್ಲಾರು ವಟ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಪೂರ್ಣಿಮಾ ದಿವಸ 7 ಜನ್ಮದಲ್ಲಿ ಇವನೇ ಪತಿ ಬೇಕಂತ ಹೇಳಿ ಅದನ್ನು ಮಾಡುತ್ತಾರೆ ಸರ್. ಆದ್ರೆ ನೀವು ಹೇಳಿದ್ದು ತುಂಬಾ ಇವತ್ತು ನಮಗೆ ಹೊಸದು ಅನಿಸಿತು. ಆದರೂ ನಾವು ಇವಾಗ ಅಧ್ಯಾತ್ಮಕ್ಕೆ ಬಂದಿವೆ ಅಂದ ಮೇಲೆ ಆತ್ಮಗಳಿಗೆ ಆತ್ಮದ ಮಿಲನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಯುತ್ತದೆ. ನಮ್ಮ ಆತ್ಮ ಮತ್ತೊಬ್ಬರ ಆತ್ಮಕ್ಕೆ ನಮ್ಮ ಸಮೀಪಿದ್ದವರೇ ನಮ್ಮದು ಅವರದು ಆತ್ಮಗಳು ಮಿಲನವಾಗುತ್ತವೆ ಸರ್. ಮಿಲನ ಅಂದರೇನು? ಆತ್ಮೀಯತೆ, ಅಗದಿ ನಮ್ಮವರು ಹೀಗೆ ಅನಿಸುತ್ತಾರೆ. ನೀವು ಇವತ್ತು 2 ಕಥೆಗಳನ್ನು ಹೇಳಿದ್ರಲ್ವಾ, ಒಂದು ಕುರುಡನ ಕತೆ, ಒಂದು ಮತ್ತೊಂದು ಕತೆ. ಹೀಗ ಅವು 2 ತುಂಬಾ ನಾವು ಕಲಿಯುವಂತ ಪ್ರಶ್ನೆಗಳಿವೆ ಸರ್. ನಾವು ಎಷ್ಟೇ ಕಷ್ಟ ಬಂದರೂ ಸುಧಾ ನಾವು ಅದರಂದು ಬಿಡಬಾರದು, ಹಾಗೆ ಮಾಡಿಕೊಂಡು ಹೋಗಬೇಕೆನ್ನುವ ಜ್ಞಾನವನ್ನು ಇವತ್ತು ನೀವು ತಿಳಿಸಿಕೊಟ್ರಿ. ಉಮಾ ಅಮ್ಮ ಅವರು ಸರಿಯಾಗಿ ತುಂಬಾ ಉಮಾ ಅಮ್ಮ ಅವರು ತುಂಬಾ ವಿಶ್ಲೇಷಣವಾಗಿ ಹೇಳುತ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ತಾಯಿ. ಥ್ಯಾಂಕ್ ಯು ಸೊ ಮಚ್. ಜಯಂತಿ ಜಯಂತಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮೇಡಮ್.
ನಮಸ್ಕಾರ ಸರ್. ನಮಸ್ತೆ ದೀಪಾ ಮೇಡಮ್. ನಮಸ್ತೆ ಮೇಡಮ್. ಇವತ್ತಿನ ಒಂದು ಸತ್ಸಂಗ ತುಂಬಾ ಅದ್ಭುತವಾಗಿತ್ತು ಸರ್. ನಾವು ಎಂಥವ್ರ ಜೊತೆ ಸಂಘ ಮಾಡಿದ್ರೆ ನಾವು ಹೇಗಿರ್ತೀವಿ ಅಂತ. ಅದಕ್ಕೆ ಕನಕದಾಸರು ಹೇಳಿದ್ರು, ಸತ್ಯವಂತರ ಸಂಘವಿರಲು ಚಿಂತೆ ಯಾತಕ್ಕೆ, ನಿತ್ಯ ಧ್ಯಾನಿಯಾದೊಡನೆ ತೀರ್ಥ ಯಾತಕ್ಕೆ ಅಂತ. ಅದ್ಭುತವಾಗಿತ್ತು. ಹಾಗೆ ವಚನಕಾರರು ಕೂಡ ಅದನ್ನೇ ಹೇಳಿದ್ರು. ಸತ್ಯ ಏನಂತಂದ್ರೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ನೀರಂತಿಕ್ಕು ಸರ್ವಜ್ಞ ಅಂತ ಸರ್ವಜ್ಞನವರೇ ಹೇಳಿದ್ದಾರೆ. ಅಂದ್ರೆ ಅದು ಹೆಜ್ಜೆಯನ್ನು ಸವಿದಷ್ಟು ನಮ್ ರುಚಿಯಾಗಿರ್ತದಂತೆ ಒಳ್ಳೆಯವರ ಸಂಘ ಮಾಡಿದ್ರೆ. ಕೆಟ್ಟವರ ಸಂಘ ಮಾಡಿದ್ರೆ ಬಚ್ಚಲ ನೀರ್ ಹೇಗೆ ದುರ್ವಾಸನೆ ಬೀಳುತ್ತೋ ಹಾಗೆ ನಮ್ ಬದುಕು ಕೂಡ ಅಷ್ಟೇ ಹೊಲಸಾಗಿರ್ತದೆ ಅಂತ ಹೇಳ್ಬಹುದು. ಮತ್ತೆ ಇನ್ನೂ ತುಂಬಾ ಸಾವಿತ್ರಿ ಅವ್ರದ್ದು ಮತ್ತೆ ಬೇರೆ ಇಬ್ರು ಚೀನಿ ಅವ್ರದ್ದು ಇನ್ನೊಬ್ರು ಕಥೆ ಹೇಳಿದ್ರಲ್ಲ, ತುಂಬಾ ಅದ್ಭುತವಾಗಿತ್ತು ಸರ್. ನಾವು ಇದನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಇದನ್ನ ಪಾಲನೆ ಮಾಡಿದ್ರೆ ನಮ್ಮ ಜೀವನ, ನಮ್ಮ ಬದುಕು ಉತ್ತಮವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವಿಜಯಮ್ಮ ಮಾತಾಡಿ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಅಲ್ಲ, ಇದು ಸಾಂಪ್ರದಾಯಿಕವಾಗಿ ತುಂಬಾ ಚೆನ್ನಾಗಿತ್ತು. ನಾವು ಅಳವಡಿಸ್ಕೊಳಂಗಿದೆ. ದೀಪ ಒಂದ್ ಹೇಳಿದ್ರು, ನಾವೇ ಅದನ್ನ ಫಸ್ಟ್ ನಮ್ಮಿಂದಾನೇ ಸ್ಟಾರ್ಟ್ ಆಗ್ಬೇಕು ಅಂತ. ನಮ್ಮಲ್ಲಿ ಹಾಗೆ ಇದೆ. ಒಂದು ಸ್ವಲ್ಪ ಮಕ್ಕಳಿಲ್ದೇ ಇದ್ದವರಿಗೆ ಬಾಗಿನ ಅಂತ ಕೊಡ್ತಾರಲ್ಲ ಸರ್, ಅದನ್ನ ಕೊಡೋದಿಲ್ಲ. ಆದ್ರೆ ನಾನ್ ಎಷ್ಟೋ ದಿವ್ಸ ನನ್ನ ಫ್ರೆಂಡ್ಸ್ ಅಲ್ಲಿ, ನನ್ನ ಪರಿಚಯ ಇದ್ದವರಲ್ಲಿ ಮಕ್ಕಳಿಲ್ದೇ ಇದ್ದವರಿಗೆ ಊರಿಗೆ ತಗೊಂಡೋಗಿ ಅವರಿಗೆ ಕೊಟ್ಟಿದ್ದೀನಿ. ಅಂದ್ರೆ ಒಂದು ಆತ್ಮ ಎಷ್ಟು ಖುಷಿ ಆಗ್ತದೆ. ಅದು ಅದನ್ನ ನಾವು ಇನ್ನೊಬ್ಬನ್ ಖುಷಿ ಪಡಿಸ್ಲಿಕ್ಕೆ, ಅವ್ರದ್ದು ಆತ್ಮ ಖುಷಿ ಪಡಿಸ್ಲಿಕ್ಕೆ ಹೊರತು ನಮಗೂ ಒಳ್ಳೇದಾಗ್ಲಿ ಅಂತ ನಾವು ಮಾಡೋದಲ್ಲ. ಅದ್ ನಾನೇ ತಗೊಂಡೋಗಿ ಕೊಟ್ಟಿದ್ದೀನಿ. ಮತ್ ಇವಾಗ್ಲೂ ಅಷ್ಟೇ, ನಾನು ಈ ಅರಿಶಿನ ಕುಂಕುಮ ಕರೆಯೋದಾರ್ ಕರಿತೀನಿ, ಎಲ್ಲರನ್ನೂ ಕರಿತೀನಿ. ಅವ್ರ ಮನೇಲಿ ಕರೆದವ್ರನ್ನ ಎಲ್ಲರೂ, ಅವ್ರು ಬರೋದು ಬಿಡೋದು ಇಷ್ಟ. ಆದ್ರೆ ಅವ್ರ ಕುಂಕುಮ ತಗೊಳ್ಳೋದೇ ಹೋದ್ರು ನಾನ್ ಬೇರೆ ಬಾಗಿನ ಕೊಡಂತದ್ ಎಲ್ಲರಿಗೂ ಅವ್ರು ಕೊಟ್ಟು ನಮಸ್ಕಾರ ಮಾಡ್ತೀನಿ. ಮತ್ತೆ ನಮ್ಮ ಮನೇಲಿ ಈಗ 2 ವರ್ಷದಿಂದ ನಮ್ಮ ಮನೆಯವ್ರ ಅಣ್ಣ ತೀರೋದ್ರು. ನನ್ನ ಅಕ್ಕನಿಗೆ ಕರಿಮಣಿ ಕಾಲುಂಗ್ರ ತೆಗಿಲಿಕ್ ಯಾರು ಏನ್ ಹೇಳಿದ್ರು ನಾ ತೆಗಿಲಿಕ್ ಕೊಡಿಲಿಲ್ಲ. ಇವತ್ತು ಅವಳು ಧೈರ್ಯವಾಗಿ ಓಡಾಡ್ತಾ ಇದ್ದಾಳೆ ಖುಷಿಯಿಂದ. ಅಂದ್ರೆ ನೀ ಇಷ್ಟ ಹೇಳಿ, ನನಗ್ ಧೈರ್ಯ ಇರ್ಲಿಲ್ಲ, ನೀನ್ ಇಷ್ಟ ಮಾಡಿದ್ದಕ್ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ಲು. ಅದಿಷ್ಟೇ ನಂಗೆ ಸಮಾಧಾನ ಸರ್. ಇಷ್ಟ ಹೇಳ್ಬೇಕಾಗಿತ್ತು. ನಮಸ್ಕಾರ ಸರ್. ತುಂಬಾ ಅದ್ಭುತ ಅಮ್ಮ. ಸಾಂಪ್ರದಾಯಿಕವಾಗಿರೋ ಮನೆಗಳಿಂದನೇ ಇಷ್ಟೊಂದು ಬದಲಾವಣೆ ಆಗ್ತಾ ಇದೆ ಅಂತಂದ್ರೆ ಬೇರೆ ಮನೆಗಳಲ್ಲಿ ಯಾಕೆ ಬದಲಾವಣೆ ಆಗ್ಬಾರ್ದು? ನಿಮಗೆ ನಾನು ಸಾಥ್ ಕೊಡ್ತೀನಿ ಅಮ್ಮ. ಇನ್ನೊಂದು ಸತಿ ಸಾವಿತ್ರಿದು, ಇದು ವಟ ಸಾವಿತ್ರಿ ವೃತ ಅಂತ ಹೇಳಿದ್ರಲ್ಲ, ಅಲ್ಲಿ ಅರಳಿ ಮರಕ್ಕೆ ಸುತ್ತೋದ್ರಿಂದ ಅದ್ರಲ್ಲಿ ಆಕ್ಸಿಜನ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಅಲ್ಲಿ ಸುತ್ತಾರೆ ಹೊರತುನು ಅಲ್ಲಿ ಗಂಡನ ಆಯಸ್ಸು ಜಾಸ್ತಿ ಆಗ್ಲಿ ಅಂತ ಸುತ್ತಲ್ಲ. ಅದ್ರಲ್ಲಿ ತುಂಬಾ ಆಕ್ಸಿಜನ್ ಇರುತ್ತೆ ಅರಳಿ ಮರದಲ್ಲಿ. ಅದಕ್ಕೋಸ್ಕರ ಗಂಡನ್ ಕರ್ಕೊಂಡ್ ಹೋಗಿ ಅಲ್ಲಿ ಸುತ್ತಾರೆ ಅಂತ ನನಗೆ ಅನ್ಸುತ್ತೆ. ಆಕ್ಸಿಜನ್ ಪವರ್ ಜಾಸ್ತಿ ಇರೋದ್ರಿಂದ ನಮ್ಗೆ ಉಸಿರಾಟ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ತುಂಬಾ ಅದು ವಟ ಸಾವಿತ್ರಿ ವೃತ ಮಾಡ್ತಾರೆ. ನಾವು ಆ ಸೈಡ್ ಇದಾಗ ನಾನು ನೋಡಿದೀನಿ. ವಟ ಸಾವಿತ್ರಿ ವೃತ ಮಾಡೋದಕ್ಕೆ ರೀಸನ್ ಅದು ಪೂಜೆ ಮರ ಸುತ್ತೋದ್ರಿಂದ ಗಂಡನ ಆಯಸ್ಸು ಜಾಸ್ತಿ ಆಗೋದಿಲ್ಲ, ಅಲ್ಲಿ ಆಕ್ಸಿಜನ್ ಜಾಸ್ತಿ ಸಿಗೋದ್ರಿಂದ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ನನ್ಗನ್ಸುತ್ತೆ ಸೈಂಟಿಫಿಕ್ ಆಗಿ. ಓಕೆ, ಥ್ಯಾಂಕ್ ಯು ಗುರುಜಿ. ಮಂಜುನಾಥ್ ಸರ್ ಮಾತಾಡಿ. ಸರ್ ಗುರುಜಿ ನಮಸ್ತೆ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಕೆಲವೊಂದು ವಿಷಯಗಳು ಪುನಃ ಮನನ ಮಾಡಿದ್ರೆ ಮತ್ತೊಂದಿತ್ತು. ಸಾವಿತ್ರಿ ಕತೆ ನಮ್ಗೆ ತುಂಬಾ ಚೆನ್ನಾಗಿ ಇವತ್ತು ಒಳ್ಳೆ ಸರ್ ಹೇಳಿದ್ದು. ಯಾಕಂದ್ರೆ ಲೈಫ್ ನಾವು ಸುಮಾರು ಒಂದು 35 ವರ್ಷದಿಂದ ಅದೇ ನಂಬ್ಕೊಂಡಿದ್ದೀವಿ, ಪತಿಯನ್ನ ಪುನಃ ಪಡ್ಕೊಂಡ್ಲು ಅನ್ನೋ ವಿಷಯದಲ್ಲಿ. ತುಂಬಾ ಅದೊಂದು ಕತೆ ಇವತ್ತು ನಮ್ಗೆ ಸಿಕ್ಕಿದ್ದು ಭಾರಿ ಒಳ್ಳೆಯದು ಸರ್. ಕಡೆ ಆಸೆ ದುಃಖಕ್ಕೆ ಮೂಲ, ಆಸೆ ಇದ್ರೆ ಅದೇ ಜನ್ಮ ಪುನಃ ಸಿಗ್ಬೋದು ಅಂತ ಹೇಳಿದ್ರೆ ಅದು ಒಳ್ಳೆ ವಿಷಯ. ಕಡೆಗೆ ಇದೊಂದು ವಿಷಯ ಗೊತ್ತೇ ಇರಲಿಲ್ಲ ನಂಗೆ. ಪುಣ್ಯ ಮಾಡಿದ್ರೆ ಭೋಗ ಬರ್ತದೆ, ಪಾಪ ಮಾಡಿದ್ರೆ ರೋಗ ಬರ್ತದೆ, ಬರೀ ಧ್ಯಾನ ಮಾಡಿದ್ರೆ ಮಾತ್ರ ಸತ್ಯ ಲೋಕದಲ್ಲಿ ಇರ್ಬೋದು ಅಂತ ಹೇಳಿದ್ರೆ. ಮತ್ತೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದೊಂದು ಧ್ಯಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತು ನಮ್ಗೆ ಮತ್ತೆ ಮನನ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಸತ್ಸಂಗ ಆಯ್ತು. ಇದೇನೇ ನೋಡಿ ಸತ್ಸಂಗ ಅಂತ, ಒಬ್ರಿಂದ ಒಬ್ರಿಗೆ ನಾವು ಎಕ್ಸ್ಚೇಂಜ್ ನಮ್ಮ ಒಂದು ಅಭಿಪ್ರಾಯಗಳನ್ನ, ನಮ್ಮ ಒಂದು ಪ್ರಶ್ನೋತ್ತರಗಳನ್ನ ಒಬ್ರೊಬ್ರು ಶೇರ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟೊಂದು ಜ್ಞಾನ ಸಿಗುತ್ತೆ. ಈಗ ನೀವ್ ಹೇಳೋದ್ರಿಂದ ನಾವು ತಿಳ್ಕೊಂಡ್ವಿ, ನಾವ್ ಹೇಳಿದ್ರಿಂದ ನಿಮ್ಗೆ ಗೊತ್ತಾಯ್ತು. ಅದಕ್ಕೋಸ್ಕರ ಪ್ರತಿಯೊಬ್ರು ಗುರುಜಿ ಹೇಳ್ತಾ ಇರ್ತಾರೆ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ. ಅದ್ಭುತವಾಗಿರುವಂತಹ ಪ್ರಶ್ನೋತ್ತರ ಕಾರ್ಯಕ್ರಮ ಆಯ್ತು. ಇನ್ಯಾರ್ದಾದ್ರು ಪ್ರಶ್ನೆ ಇದೆಯಾ? ಕೊನೆಯದಾಗಿ ಒಂದು ಪ್ರಶ್ನೆ. ಎಸ್ ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡಿದ್ದೀನಿ.
ನಮಸ್ತೆ ಮಾಸ್ಟರ್ಸ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಆಕ್ಚುಲಿ ನನ್ ಒಪಿನಿಯನ್ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಹುಟ್ದಾಗ್ಲಿಂದಾನೆ ಅರ್ಶಿನ ಕುಂಕುಮ ಬಳೆ ಹೂವು ಎಲ್ಲ ಹುಟ್ದಾಗ್ಲಿಂದಾನೆ ಹಕ್ಕಿಟ್ಕೊಂಡ್ ಬಂದಿರ್ತಾರೆ. ಯಾರೋ ಮಧ್ಯದಲ್ಲಿ ಬಂದ್ ಹೋಗ್ತಾರೆ ಅಂತ ಅದನ್ನ ತ್ಯಾಗ ಮಾಡೋದು ತೆಗ್ಸೋದು ತಪ್ಪಾಗುತ್ತೆ. ಕರೆಕ್ಟ್. ಸೊ ಹಂಗಾಗಿ ಯಾರು ಬಂದ್ರು ಹೋದ್ರು ನಮ್ ಸಂಬಂಧ ಇಲ್ಲ. ನಿಮ್ಮ ಅಂದ್ರೆ ನಿಮ್ಗೆ ಏನು ಅನಿಸ್ತದೋ, ಏನು ಆನಂದ ಅನಿಸ್ತದೋ, ಏನು ಸಂತೋಷ ಅನಿಸ್ತದೋ ಅದು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಯಾರ ಮೇಲೂ ಅದು ಡಿಪೆಂಡ್ ಮಾಡಿ ಮಾಡ್ಕೋಬಾರ್ದು. ಕರೆಕ್ಟ್. ಅದು ಮತ್ತೆ ಎಷ್ಟೊಂದ್ ಕಾರಣಗಳು ವೈಜ್ಞಾನಿಕವಾಗಿ ಅವಾಗ ಅವ್ರು ಮಾಡಿರ್ತಾರೆ. ಒಂದು ನಮ್ಮಲ್ಲಿ ನಮ್ಮ ಹಿರಿಯರು ಮಾಡಿದ ಒಂದೇ ಒಂದು ದೊಡ್ಡ ಮಿಸ್ಟೇಕ್ ಅಂದ್ರೆ ರೀಸನ್ಸ್ ನಾವ್ ಬರ್ದಿರಲ್ಲ. ವೈಜ್ಞಾನಿಕ ರೀಸನ್ಸ್ ಇರುತ್ತೆ, ಅದನ್ನ ಎಕ್ಸ್ಪ್ಲನೇಷನ್ ಶೇರ್ ಮಾಡಿರಲ್ಲ. ಅದು ಹೋಗ್ತಾ ಹೋಗ್ತಾ ಬೇಕಾದವರು ಈಗ ರಿಚ್ ಇರೋರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಅದು ಮೂಢನಂಬಿಕೆ ತರ ಕನ್ವರ್ಟ್ ಮಾಡಿ ಅದನ್ನ ಉಲ್ಟಾ ಪಲ್ಟಾ ಅವ್ರಿಗೆ ಹೆಂಗ್ ಬೇಕೋ ಅದನ್ನ ತಿರ್ಚಿ ಹೇಳ್ಕೊಂಡಿದ್ದಾರೆ. ಸೊ ನಾವ್ ಅದನ್ನ ತಿಳ್ಕೊಬೇಕು, ಅದು ಎಷ್ಟು ಕರೆಕ್ಟ್ ಇದೆ, ಯೂಸ ಅನ್ಯೂಸ ಅಂತ ನಾವು ಯೋಚನೆ ಮಾಡಿ ಅದನ್ನ ಫಾಲೋ ಮಾಡೋದು ಒಳ್ಳೇದು ಅಂತ ನಾನು. ಈಗ ವಟಾರ್ ಸಾವಿತ್ರಿ ವ್ರತ ಮೇಡಮ್ ಹೇಳಿದ್ರಿಪ್ಪ ಮೇಡಮ್, ಹೌದು ಆಕ್ಸಿಜನ್ಗೋಸ್ಕರ ಅದನ್ನ ಮಾಡ್ತಾರೆ. ಬಟ್ ಕೆಲವ್ರು ಅದನ್ನ ಬಲವಂತವಾಗಿ ಮೂಢನಂಬಿಕೆ ತರ ಮಾಡ್ಬಿಟ್ಟಿದ್ದಾರೆ. ಸೊ ಎಷ್ಟೊಂದು ಆಕ್ಚುಲಿ ಆವಾಗಿನ ಕಾಲದವ್ರು ಮಾಡಿರೋದು ಎಲ್ಲಾ ಕರೆಕ್ಟ್ ಆಗಿದೆ. ಬಟ್ ಮಧ್ಯದಲ್ಲಿ ಬಂದವರು ಉಲ್ಟಾ ಪಲ್ಟಾ ಮಾಡಿ ತಿರ್ಚಿದಾರೆ. ನಾವ್ ಅದನ್ನ ಒಂಚೂರ್ ಯೋಚನೆ ಮಾಡಿ ಕರೆಕ್ಟ್ ತಪ್ಪ ಮಾಡ್ಬೇಕಾ ಮಾಡಬಾರ್ದ ಸೈನ್ಸ್ ಎರಡೂನು ತಗೊಂಡು ಯೋಚನೆ ಮಾಡ್ಬೇಕು ಅಂತ ಅನ್ಕೊಂತೀನಿ. ಮತ್ತೆ ಇನ್ನೊಂದು ಎಷ್ಟೊಂದ್ ಜನ ಹೇಳ್ತಾರೆ ಇದೊಂದೇ ಅಲ್ಲ, ಬಾಡಿ ಕೂಡ ಎಕ್ಸರ್ಸೈಸ್ ಆಗುತ್ತೆ ಅನ್ನೋ ರೀಸನ್ಸ್ ಕೂಡ ಇತ್ತು ಅಲ್ಲಿ. 48 ಪ್ರದಕ್ಷಿಣೆ ಹಾಕ್ಬೇಕು, 21 ಪ್ರದಕ್ಷಿಣೆ ಹಾಕ್ಬೇಕು, ಅದೆಲ್ಲಾನು ರೀಸನ್ಸ್ ಇದೆ. ಮತ್ತೆ ಆ ವೆದರ್ ಗಾಳಿ ತಗೊಂಡ್ರೆ ಗರ್ಭಕೋಶಕ್ಕೆ ಒಳ್ಳೇದು. ಸೊ ಅದನ್ನೆಲ್ಲ ಮೆಡಿಷನ್ ಟೈಪ್ ಅಲ್ಲಿ, ಮೆಡಿಕಲ್ ಟೈಪ್ ಅಲ್ಲಿ ಅವ್ರು ಇದ್ ಮಾಡಿ ಬರೀ ಹೋಗಿ ಕೆಲ್ಸ ಮಾಡಿದ್ರೆ ಯಾರು ಮಾಡಲ್ಲ. ಅದೇ ದೇವ್ರ ಮೇಲೆ ಭಕ್ತಿ ಇದ್ರೆ ಅವಾಗೆಲ್ಲ ಭಕ್ತಿ ಜಾಸ್ತಿ ಇತ್ತು. ಸೊ ಹಂಗಾಗಿ ದೇವ್ರ ಮೇಲೆ ಹೇಳಿ ಅದನ್ನ ಕೆಲ್ಸ ಮಾಡಿಸ್ತಿದ್ರು. ಆದ್ರೆ ಬೇರೆಯವರು ಈಗ ಜ್ಯೋತಿಷ್ಯ ಹೇಳೋರು, ಪುರೋಹಿತರು, ಅವರು ಇವರು, ಸಾರಿ ಯಾರಾದ್ರೂ ಇದ್ರೆ ದಯವಿಟ್ಟು ಕ್ಷಮಿಸಿ, ಇದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ಅವ್ರ ಲಾಭಕ್ಕೋಸ್ಕರ ನಮ್ಮನ್ನೆಲ್ಲ ಭಯ ಪಡಿಸ್ತಿದ್ದಾರೆ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಗುರುಜಿ ಇನ್ನೂ ಒಂದು 2-3 ಜನ ಪ್ರಶ್ನೋತ್ತರ ಇದೆ, ಕಂಟಿನ್ಯೂ ಮಾಡ್ಲಾ? ಮಾಡಿ. ವನಜಾ DS ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಹಲೋ, ನಮಸ್ಕಾರ ಎಲ್ಲರಿಗೂ. ಏನು ಅಂದ್ರೆ ಮಗು ಎಲ್ಲವನ್ನೂ ಅಷ್ಟೇ ಬಾಯಲ್ಲಿ ಹೇಳ್ತೀವಷ್ಟೇ, ಯಾವ್ದನ್ನು ಅನುಷ್ಠಾನಕ್ಕೆ ತರಲ್ಲ ನಾವು. ಹೆಣ್ಣು ಮಕ್ಕಳು ಬದಲಾಗದೆ ಈ ವಿಧವಾ ಇದು ಬದಲಾಗಕ್ ಸಾಧ್ಯ ಇಲ್ಲ. ಏನು ಅಂದ್ರೆ ಯಾವ ತರ ಎಲ್ಲಾ ಮಾಡ್ತಾರ ಗೊತ್ತಾ? ನನಗೆ 8 ತಿಂಗಳು ನಾನು ನರಕ ಅನುಭವಿಸಿದ್ದೀನಿ. ಬ್ರಾಹ್ಮಣರ ವಿಧವೆ ನೋಡ್ಬಿಟ್ರೆ ಕೆಟ್ಟದ್ದು ಅಂತ ದಬಕ್ಕಂತ ಬಾಗ್ಲ ಹಾಕತ್ತಾ ಇದ್ರು. ನಮ್ ರಿಲೇಟಿವ್ಸ್ ನನ್ ಕರೆದ್ಬಿಟ್ಟು ಬೀದಿನ ನಿಲ್ಸಿ ಚಿಂದಿ ಪೇಪರ್ ನಲ್ಲಿ ಅರ್ಶಿನ ಕುಂಕುಮ, 3 ಮೊಳ ಹೂವ, 12 ಡಜನ್ ಬಳೆ ಎಲ್ಲ ಕೊಟ್ರು. ಅದ್ ತಗೊಂಡ್ ಅಷ್ಟನ್ನ ಏನ್ ಮಾಡ್ಬೇಕು? ಅದೇನೋ ಹೇಳ್ತಾರಲ್ಲ, ಬಣ್ಣದ ಹಬ್ಬನ ಅದು. ಆದ್ರಿಂದ ಹೆಣ್ಣು ಮಕ್ಕಳು ಬದಲಾಗ್ಬೇಕು, ಇಲ್ಲಿ ಗಂಡಸು ಬದಲಾಗ್ಬೇಕಾದ ಅವಶ್ಯಕತೆ ಇಲ್ಲ. ಇವಾಗ ನೀವ್ ಹೇಳಿದ್ರಿ ಅರ್ಚಕರು, ಪುರೋಹಿತರು, ಅವರಿಂದಾನೇ ಇದು ಹೇಳಿದ್ರೆ ಹೊಡ್ಕೊಳ್ಳಿ ಬಿಡಿ, ಬೈದ್ಕೊಳ್ಳಿ ಬಿಡಿ. ಇದೆಲ್ಲಾ ಮಾಡೋದು ಸಾಮಾನ್ಯ ನಮ್ ಬ್ರಾಹ್ಮಣ ಕುಲಾನೇ. ನಾನು ಬ್ರಾಹ್ಮಣಳಾಗೆ ಇದನ್ನ ಹೇಳ್ತಾ ಇದ್ದೀನಿ. ಎಂಥ ನೋವು ಕೊಡ್ತಾರೆ ಅಂದ್ರೆ ನನಗೆ 2 ವರ್ಷದಿಂದ ನಾನು ಆಚೆಗೆ ಹೋಗಿಲ್ಲ 2 ವರ್ಷದಿಂದ. ಯಾಕೆಂದ್ರೆ ಯಾವ್ಯಾವ ರೀತಿ ಟ್ರೀಟ್ ಮಾಡ್ತಾರ ನನ್ನ. ಸೊ ನಮ್ಮ ಮನಸ್ಥಿತಿಗಳು ಬದಲಾಗದೆ ಏನು ಬದಲಾವಣೆನೇ ಆಗಲ್ಲ. ನಾವು ಹೆಣ್ಣು ಮಕ್ಕಳು ಮೊದ್ಲು ಬದಲಾಗ್ಬೇಕು, ಮಾಡ್ರನ್ನಲ್ಲ. ಆದ್ರೆ ಮಾನಸಿಕವಾಗಿ ನಮ್ಮ ಸ್ಥಾನ ಎಲ್ಲಿ ನಾವೇನ್ ಮಾಡ್ಬೇಕು ಅಂತ ತಿಳ್ಕೊಬೇಕು ಅನ್ಸುತ್ತೆ ನನ್ಗೆ. ನಿಜಾನ ಸುಳ್ಳ? ನಿಜ. ಸೊ ಖಂಡಿತ ಅದು. ಸೊ ಅದನ್ನು ನಮಗೆ ಗಂಡಸರು ಯಾರು ಶತ್ರು ಇಲ್ಲ, ನಮ್ಮನ್ನ ಅವ್ರ ವಿದ್ವೇನಾ ಅಲ್ವಾ ಅಂತ ಗುರ್ತಿಸಲ್ಲ. ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಹೆಂಗಿದ್ದಾರೆ ಅಂದ್ರೆ ವಯಸ್ಸಾದವ್ರು, ಇವಾಗ ಇಲ್ಲಿ ಹೇಳ್ತಾ ಇರೋರೆ ಎಷ್ಟೋ ಜನ ಅವ್ರ ಮನೆಗ್ ಬಂದ್ರೆ ಕೆಟ್ಟದಾಗೆ ಟ್ರೀಟ್ ಮಾಡಿರ್ತಾರೆ. ಬಾಯಲ್ಲಿ ಮಾತ್ರ ನಾವ್ ಹೇಳ್ತೀವಿ. ಹೆಣ್ಣಿಗೆ ಸ್ವಾತಂತ್ರ್ಯ ಅಂದ್ರೆ ಕುಡಿಯೋದು, ಚಿಂದಿ ಬಟ್ಟೆ ಹಾಕೊಂಡು ಓಡಾಡೋದು ಅನ್ಕೊಂಡಿದಾರೆ ಅಷ್ಟೇ. ಆದ್ರೆ ನಮ್ಮ ಮನಸ್ಥಿತಿಯಲ್ಲಿ ನಾವು ಖಂಡಿತ ಬದಲಾಗಿಲ್ಲ ಸಾರ್. ನೀವೇನಾರು ಅನ್ಕೊಳ್ಳಿ, ಸತ್ಯವಾಗೂ ಇದು ಹೇಳ್ತಾ ಇದ್ದೀನಿ. ನನ್ನ
ಈ ಅನುಭವ ಅನ್ನೋದು ಓದ್ ಬರೆಯೋದು ಕಿಂತ ದೊಡ್ಡದು. ಹೌದಾ? ಹೌದು. ಇದ್ರಲ್ಲಿ ಹೇಳ್ತಾ ಇದೀನಿ, ಎಷ್ಟು ಓದ್ದವ್ರು ಅವ್ರ ಮನೆಗ್ ಹೋದ್ರೆ ಒಳಗಡೆ ಕರ್ಕೊಂಡೋಗಿ ನನ್ ಮಗಳಿಗೆ ಅರ್ಶನ ಕುಂಕುಮ ಕೊಡ್ತಾರೆ, ನನ್ನ ಇಲ್ಲಿ ಕೂರ್ಸಿರ್ತಾರೆ. ಅವ್ರು ಓದಿದವ್ರು, ಏನು ಪ್ರಯೋಜನ? ಅಂದ್ರೆ ನಾವು ಇನ್ನೊಬ್ಬರನ್ನ ಹೇಗ್ ಟ್ರೀಟ್ ಮಾಡ್ತಾ ಇದೀವಿ ಅನ್ನೋದು ನಮ್ಮ ಮನಸ್ಸಿಗೆ ಬರ್ಬೇಕು. ಕರೆಕ್ಟ್. ಈಗ ನಾನು ಹೋಗ್ಬಿಟ್ಟು ಯಾರ ಮನೆಯಲ್ಲ ಅರ್ಶನ ಕುಂಕುಮ ತಗೋತೀನಿ ಅಂದ್ರೆ ನನಗೆ ಅಸಹ್ಯ ಆಗುತ್ತೆ. ಅರ್ಶನ ಕುಂಕುಮ ತಗೊಳ್ದಿದ್ರೇನಂತೆ, ಅರ್ಶನ ಕುಂಕುಮನೇ ನಾನು ಮುಟ್ಟಿಲ್ಲ 2 ವರ್ಷದಿಂದ. ಅವ್ರು ಚಿಂದಿ ಪೇಪರ್ ನಲ್ಲಿ ಇಟ್ಟು ಹೊರಗಡೆ ಬೀದಿನಲ್ಲಿ ಕೂರ್ಸ್ಕೊಟ್ರಲ್ಲ, ಅವತ್ತು ಡಿಸೈಡ್ ಮಾಡ್ದ ಅರ್ಶನ ಕುಂಕುಮನ ಮುಟ್ಟಬಾರ್ದು ಜೀವನದಲ್ಲಿ. ಏನಿಲ್ಲ, ಹಂಗೇನಿಲ್ಲ. ಆರಾಮಾಗಿ ನೀವು ಒಳ್ಳೆ ಈ ಕುಂಕುಮ ಅರಿಶಿನೆ ಸಹಜವಾಗಿ ಸಿಗತ್ತೆ, ಸಾವಯವ ಮಾಡಿರ್ತಾರೆ ನೋಡಿ. ತಗೊಂಡು ನೀಟಾಗಿ ಮಾಡ್ಕೊಂಡು ದೊಡ್ಡ ಒಂದು ಇಲ್ಲಿ ಹಚ್ಕೊಂಡು ನೀಟಾಗಿ ಈ ನಿಮ್ಮ ಈ ಆಜ್ಞಾ ಚಕ್ರವನ್ನು ನೀಟಾಗಿ ಸಂರಕ್ಷಣೆ ಮಾಡ್ಕೊಳ್ಳಿ, ಸಾಕು. ಸರ್ ನಮ್ ರಿಲೇಟಿವ್ಸ್ ನನ್ನ ಆಚೆಗೆ ಹಾಕ್ತಾರೆ. ಅವಾಗ ಅವ್ರು ನಮ್ಗೇನ್ ಸಂಬಂಧ? ಅವ್ರು ಆಚೆ ಕಡೆ ಬರ್ತಾರ, ಅವ್ರು ಆಚೆ ಕಡೆ ಹಾಕ್ತಾರ, ಇಲ್ಲ ಹೊರಗಡೆ ಬಿಡಲ್ಲ ಅಂತ ಅದೆಲ್ಲ ಬಿಟ್ಟಾಕಿ, ಎಲ್ಲ ಬೇಕಾಗಿಲ್ಲ. ನಿಮ್ಗೆ ನಿಮ್ ಸಂರಕ್ಷಣೆ ಮಾಡ್ಕೊಳಕ್ಕೆ ಖಾಲಿ ಉಂಗ್ರ ಹಾಕೊಳ್ಳಿ. ನಿಮ್ಮ ಕಾಲು ಉಂಗ್ರ ಎಲ್ಲ ನಾ ತೆಗ್ದೇ ಇಲ್ಲ ಸರ್, ಯಾರೇನಾರು ಅನ್ಕೊಳ್ಳಿ. ಆಮೇಲೆ ಅವತ್ತೇನೇನೋ ಶಾಸ್ತ್ರ ಮಾಡಕ್ ಬಂದ್ರು ನಾನು ಯಾರನ್ನು ಅಲೋನು ಮಾಡ್ಲಿಲ್ಲ. ನನ್ನ ಇಷ್ಟ, ನನಗೆ ಬೇಕಾದಂಗೆ ಇರ್ತೀನಿ, ನಡೀರಿ ಅಂತ. ರೈಟ್, ಅದೊಂದು ಅವಮಾನ ಮಾಡೋದು, ಇದು ಸಂರಕ್ಷಣೆ ಮಾಡ್ಕೊಳ್ಳಿ, ಅದ್ಭುತವಾಗಿದೆ. ಅದಕ್ಕೆ ಸರ್ ಹೇಳಿದ್ದು, ನಾವು ಹೆಣ್ಣು ಮಕ್ಕಳು ಬದಲಾಗ್ಬೇಕು. ಹೌದು. ನಮ್ಮ ಮನಸ್ಥಿತಿನಲ್ಲಿ ಅದಿರ್ಬೇಕು. ಅವರು ಒಂದ್ ಹೆಣ್ಣು ನಮ್ಮಾಗೆ ನಾವು ಮಾಡಬಾರ್ದು, ನಮಗೂ ಈ ರೀತಿ ಬರ್ಬೋದು ನಾಳೆ, ಅಥವಾ ಇದು ಪದ್ಧತಿ ಅಲ್ಲ ಅನ್ನೋದು ಅವರಿಗೆ ಬರ್ಬೇಕು. ಪ್ರತಿಯೊಂದು ಹೆಣ್ಮಕ್ಳಿಗೂ ಬರ್ಬೇಕು. ವೇದಿಕೆನಲ್ಲಿ ಕೂತಿ ಏನ್ ಬೇಕಾದ್ರೂ ಮಾತಾಡ್ಬೋದು ನಾವು. ಅನುಷ್ಠಾನಕ್ಕೆ ತರುವಾಗ ಮಾತ್ರ ನಮ್ಮ ಮನಸ್ಥಿತಿ ಬದಲಾಗ್ಬೇಕು. ತಪ್ಪಿದ್ರೆ ಕ್ಷಮಿಸ್ಬಿಡಿ ಎಲ್ಲಾರು. ಏನು ಇಲ್ಲ, ಕರೆಕ್ಟ್ ಆಗಿದೆ. ಸರಿ ಇದೆಯಮ್ಮ, ನೀವೊಬ್ರು ಅಂದ್ರೆ ಸೀನಿಯರ್ ಪರ್ಸನ್ ಆದವ್ರೆ ನೀವು ಈ ತರ ನೀವು ನಿಮ್ಮಲ್ಲಿ ಈ ತರ ವಿಚಾರಧಾರೆಗಳಿದೆ ಅಂತ ಅಂದ್ಮೇಲೆ, ಈಗ ನಮ್ಮಲ್ಲೂ ಆತರ ಇರುತ್ತೆ. ನಾನು ಅದೇ ಹೇಳ್ತೀನಿ, ನಾನು ಒಬ್ಬ ಬ್ರಾಹ್ಮಣ ಮನೇಲಿ ಹುಟ್ಟಿದ್ರು ಸಹ ನಂದು ವಿಚಾರಧಾರೆಗಳು ಸಹ ಅದೇ ಇದೆ. ಅದಕ್ಕೆ ನಾವು ಬೇಡವಾದ ಯಾವ ವಿಚಾರಗಳ ಬೇಡವಾದವ್ರು ಮಾತಾಡ್ತಾ ಇರ್ತಾರಲ್ಲ, ಅವರಿಂದ ನಾವು ದೂರ ಇದ್ದಷ್ಟು ಬೆಟ್ಟದಷ್ಟು ನೆಮ್ಮದಿ ನಮ್ಗೆ ಸಿಗುತ್ತೆ. ನಾನ್ ಜನಗಳ ಜೊತೆ ಹೇಳಿದ್ನಲ್ಲ, 2 ವರ್ಷ ಆಯ್ತು ನಾನ್ ಮನೆಯಿಂದ ಆಚೆಗೆ ಹೋಗಲ್ಲ, ಜನ ಜೊತೆನೆ ಮಾತಾಡಲ್ಲ. ಅಂತವ್ರ ಬಗ್ಗೆ ರೆಸ್ಪೆಕ್ಟ್ ಕೊಡೋರ್ ಜೊತೆ ಮಾತ್ರ ಇರ್ತೀವಿ. ಅಂತವ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ನೆಮ್ಮದಿಯಾಗಿರ್ಬೇಕು ಅಂತ ಅಂದ್ರೆ ನಮ್ ದಾರಿಯನ್ನ ನಾವ್ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಇವತ್ತು ಗುರುಜಿ ಹೇಳಿದಾರೆ ನೋಡಿ, ಭವಸಾಗರ ದಾಟೋದಕ್ಕೋಸ್ಕರ ಒಂದು ನಮ್ಗೆ ನೌಕೆ ಬೇಕು ಅಂತ ಹೇಳಿದ್ರಲ್ಲ, ಆ ನೌಕೆನೆ ನಮ್ಗೆ ಧ್ಯಾನ ಕೊಟ್ಬಿಟ್ಟಿದ್ದಾರೆ ಗುರುಜಿ. ಅದ್ರಿಂದ ನಮ್ಗೆ ಎಷ್ಟೊಂದು ಅಲ್ಲಿ ಶಕ್ತಿ ಬರುತ್ತೆ. ಅದೊಂದು ನಮ್ಗೆ ಫ್ರೆಂಡ್ ತರ, ನಮ್ಗೊಂಥರ ಪ್ರೊಟೆಕ್ಷನ್ ತರ ಅಷ್ಟೆಲ್ಲ ನಮ್ಗೆ ಗುರುಜಿ ಕೊಟ್ಟಾಗ ನಾವ್ ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಲ್ವಾ? ಆದ್ರೆ ಸಮಾಜ ಅಲ್ವಮ್ಮ, ನಾವ್ ಜೊತೆಗೆ ಇರ್ಬೇಕಾಗತ್ತಲ್ಲಮ್ಮ. ಇಲ್ಲ, ಆಚೆ ಹೋದ್ರೆ ನಾವು ಸಮಾಜನೇ ನೋಡ್ಬೇಕು ಅಲ್ವಾ? ಇದ್ರ ಬಗ್ಗೆ ಇನ್ನೊಂದ್ಸರಿ ಮಾತಾಡೋಣಮ್ಮ. ಇದ್ರ ಬಗ್ಗೆ ನನ್ಗೂ ಇದೆ. ಎಲ್ಲರಿಗೂ ಧನ್ಯವಾದಗಳು. ಮಧುರಾ ಮೇಡಮ್ ಮಾತಾಡಿ ಬೇಗ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ನಂದೇನು ಇಲ್ಲ ಸರ್, ಸುಮ್ನೆ ಎಲ್ಲ ಚರ್ಚೆ ಮಾಡ್ತಿದ್ರಲ್ಲ, ಅಂದ್ರೆ ನಮ್ಮ ಮನಸ್ಥಿತಿ ಬದಲಾಗ್ಬೇಕಷ್ಟೇ. ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗೋದು ಒಳ್ಳೇದಲ್ಲ. ಅವ್ರು ಹೇಳಿದ್ರು ಮಗಳನ್ನ ಒಳಗಡೆ ಕರೆದ್ರು, ಅರ್ಶಿನ ಕುಂಕುಮ ಕೊಟ್ರು, ನನಗೆ ಕರ್ದಿಲ್ಲ ಅಂತ. ಅವರಿಗೂ ಆ ಭಾವನೆ ಇರ್ಬೋದು, ಪಾಪ ಅವ್ರು ತಗೊಳ್ತಾರಾ ಇಲ್ವೋ ಅಂತ ಅವ್ರ ಮನಸ್ಥಿತಿ ಹೇಗಿತ್ತೋ ಏನೋ, ಆ ದೃಷ್ಟಿಯಿಂದ ಕರ್ದಿಲ್ವೇನಷ್ಟೇ. ಬಿಟ್ರೆ ಅವರಿಗೂ ಕೊಡ್ಬೇಕು ಅಂತ ಇರುತ್ತೆ, ಆದ್ರೆ ಇವ್ರು ಸ್ವೀಕರಿಸ್ತಾರೋ ಅನ್ನೋ ಒಂದು ಫೀಲಿಂಗು ಅವರಲ್ಲಿ ಇರ್ಬೋದು. ಅದಕ್ಕೆ ನಾವು ನೋಡುವ ದೃಷ್ಟಿಕೋನವನ್ನು ಬದಲಾವಣೆ ಮಾಡ್ಕೊಂಡು ಎಲ್ಲದೂ ಒಳ್ಳೇದಾಗುತ್ತೆ ಅಂತ. ಅದು ಯಾವಾಗ ಅಂದ್ರೆ ನೀವು ಹೊರಗಡೆ ಹೋಗ್ತಾ ಇಲ್ಲ ಅಂತಾರೆ, ಅವ್ರು ಹೊರಗಡೆ ಹೋಗ್ಲಿ, ಅಂದ್ರೆ ಅವರು ನೋಡುವ ದೃಷ್ಟಿಯನ್ನು ಬದಲು ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಅಂತ ನನ್ಗೊತ್ತು ಅನಿಸಿಕೆ ಸರ್. ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಅದೇ ನಾವು ಇದನ್ನ ಇನ್ನೊಂದಿನ ಟಾಪಿಕ್ ಇಟ್ಕೊಳ್ಳೋಣ ಸರ್, ಸತ್ಸಂಗದಲ್ಲಿ ನಮ್ದು ಚೆನ್ನಾಗಿರುತ್ತೆ, ಎಲ್ಲ ಚರ್ಚೆ ಮಾಡ್ಲಿಕ್ಕಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಧುರಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನೆಲ್ಲಾರ್ದು ಪ್ರಶ್ನೆಗಳು ಆಯ್ತಲ್ವಾ? ಇನ್ಯಾರು ಕೇಳೋದಿದ್ಯಾ? ಸೊ ಉಮಾ ಮೇಡಮ್ ಏನೋ ರೈಸ್ ಮಾಡಿದ್ರು, ಉಮಾ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇದು ಎಲ್ಲರ ವಿಚಾರ ಚರ್ಚೆ ಮಾಡಿದ್ರೆ ಕುಲಂಕುಷವಾಗಿ ಬಹಳಷ್ಟು ಅದ್ಭುತವಾಗಿತ್ತು. ನಾನು ಕೂಡ ಒಬ್ಬ ಬ್ರಾಹ್ಮಣ ಕುಲದಲ್ಲಿಯೇ, ವೇದ ಪಂಡಿತರ ಕುಲದಲ್ಲಿಯೇ ಹುಟ್ಟಿದವಳು. ಈಗ ನನ್ನ ತಮ್ಮ ಕೇವಲ 35 ವರ್ಷದವನು ತೀರ್ಕೊಂಡು, ಅವಾಗ ಮನೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ, ಅವಳು ಕೂಡ MA BEd ಸುಶಿಕ್ಷಿತ ಮಹಿಳೆ. ಹೇಗೆ ಏನು ಅಂತ ಕೇಳಿದಾಗ
ಇರ್ಲಿ, ಚಿಕ್ಕ ವಯಸ್ಸಿನೋಳು, ಮುಂದಿನ ಜೀವನ ಸಾಗಿಸ್ಬೇಕು. ಅದಕ್ಕಾಗಿ ಯಾವುದೇ ವಿಧಿ ವಿಧಾನಗಳು ಇದಾವಲ್ಲ, ಆ ವಿಧಿ ವಿಧಾನಗಳನ್ನು ಮಾಡೋದು ಬೇಡ. ಅವಳು ಹೇಗಿರ್ತಾಳೆ ಹಾಗಿರ್ಲಿ ಅಂತ ಆಕೆಗೆ ನಾವು ಕೂಡ ಕುಂಕುಮ ಆಗ್ಲಿ, ಬಳೆ ಆಗ್ಲಿ, ಮುಗುತಿ ಆಗ್ಲಿ, ಕಾಲುಂಗ್ರ ಯಾವ್ದು ಕೂಡ ತೆಗೆಸಿಲ್ಲ. ಈಗಲೂ ಕೂಡ ಆಕೆ ತನ್ನ 2 ಗಂಡ ಮಕ್ಕಳ ಜೊತೆಯಲ್ಲಿ ಹುಬ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ದು ಸುಸಂಸ್ಕೃತ ವೇದ ಪಂಡಿತರ ದೊಡ್ಡ ಅಧ್ಯಯನದ ಮನೆತನ ಇದು ನಿಜ. ನಾವು ಕೂಡ ಇದಕ್ಕೆ ನಮ್ಮ ತಂದೆ ತಾವೇ ಹೇಳಿದರು, ಅವಳು ಹೇಗಿದ್ದಾಳೋ ಹಾಗೆ ಇರ್ಲಿ, ಅತ್ತೆ ತವ್ರ ಮನೆಯಿಂದ ಹೇಗೆ ಬಂದಿದ್ಲಲ್ಲ ಈಗಲೂ ಕೂಡ ಹಾಗೆ ಅವಳು ನಮ್ಮ ಮನೆ ಮಗಳಾಗೇ ಇರ್ಲಿ ಅಂತ ನಮ್ಮ ತಮ್ಮನ ಹೆಂಡತಿ ಹಾಗೆ ಇದ್ದಾಳೆ. ಆಮೇಲೆ ಈಗ ಅವರು ಇನ್ನೊಬ್ರು ಹೇಳಿದ್ರು, ಹೆಣ್ಮಕ್ಳು ಮೊದಲು ಬದಲಾವಣೆ ಆಗಬೇಕು ಅನ್ನೋದು ಹೇಳಿದ್ರು ನಿಜ. ಅವಾಗ ನಮ್ಮ ಮನಸ್ಥಿತಿ ಮನಶಾಂತಿ ಕೂಡ ಬದಲಾಗತ್ತೆ. ಆಮೇಲೆ ಇಂದ ಏನ್ ಹೇಳಿದ್ರ, ಕೊನೆಗ ಗುರುಗಳು ಒಂದು ಮಾತು ಹೇಳಿದ್ರು, ಧ್ಯಾನವೇ ಮುಖ್ಯ ಕಾರಣ. ಆದ್ರೆ ಏನು, ನಮ್ ಗಂಡ ಸತ್ತಿದಾನೆ, ನಾವ್ಯಾಕೆ ಮನೆಯಲ್ಲಿ ಕೂಡ್ಬೇಕು? ಇದು ಹಿಂದಕ್ಕಿನ ದೇವಾಧಿಕರಿಂದ ಕುಂಕುಮ, ಅರಿಶಿನ, ಬಳೆ ಇವೆಲ್ಲ ಬಂದಿದ್ದು. ಆದ್ರೆ ಇವ್ ಯಾವ್ದು ತೆಗಿಬೇಕು ಅನ್ನಂಥದ್ದು ಯಾವ ಶಾಸ್ತ್ರ ಧರ್ಮದಲ್ಲಿ ಹೇಳಿಲ್ಲ. ನಮ್ಮ ಮನೋಭಾವನೆ ಹೇಗಿರುತ್ತೆ ಹಾಗಿರಬೇಕು. ಆಮೇಲೆ ಇನ್ನೊಂದೇನ ಹೇಳ್ತಾರಂದ್ರೆ, ಇದು ಮಂಗಳಸೂತ್ರ ನಮ್ಗೆ ಒಂದು ಲೈಸೆನ್ಸ್ ಇದ್ದಂಗ. ಯಾಕಂದ್ರೆ ಯಾವ ಕೆಟ್ಟ ಗಂಡಸರ ದೃಷ್ಟಿ ನಮ್ಮ ಮೇಲೆ ಬಿಡಬಾರ್ದು ಅನ್ನೋಂಥ ಉದ್ದೇಶ. ಆದ್ರೂ ಕೂಡ ಈಗ ಏನಾಗಿದೆ ಅಂದ್ರೆ, ನಮ್ಮಲ್ಲೇ ನಾನು ಕಣ್ಣಿನಿಂದ ನೋಡಿದಂಥದ್ದು, ಅವಳು MA BEd ಚೆಲುವೆ, ಅವಳು ಚೆನ್ನಾಗಿ ಆಸ್ ಎ ಲೆಕ್ಚರರ್. ಆದ್ರೂ ಕೂಡ ಆಕೆ ಅಷ್ಟು ಗಂಡ ತೀರ್ಕೊಂಡ್ರು ಕೂಡ ಎಲ್ಲಾ ರೀತಿಯಿಂದ ಆಕೆ ಹಾಗೆ ಮಾಡಿದ್ರು ಕೂಡ ಇಲ್ಲಿ ಗಂಡ್ಮಕ್ಳು ತಪ್ಪು ಹೆಣ್ಮಕ್ಳು ತಪ್ಪು ಅಂತಿಲ್ಲ. ಆದ್ರೆ ಇದೇನು ಇರತ್ತಲ್ಲ, ಆಸೆ ಆಕಾಂಕ್ಷೆ ಅದನ್ನ ಕೆಡಿಸ್ಬಿಡತ್ತೆ. ಹಾಗಾಗಿ ಆಕಿನ ಆ ಲೆಕ್ಚರರ್ನ ಕೆಡ್ಸೇ ಬಿಟ್ರು. ಅದು ಕೂಡ ಇದೆ, ಇಲ್ಲ ನಂಗಿಲ್ಲ. ಅದಕ್ಕೆ ಇದೇನಂದ್ರೆ, ಈಗ ಅವ್ರು ಯಾರೋ ಹೇಳಿದ್ರು, ನಮ್ ಗುರುಗಳು ಹಾಕಿ ಕೊಟ್ಟಂತ ಪರಿಪಾಠ ಏನಂದ್ರೆ, 2 ಗಂಡ ತೀರ್ಕೊಂಡ್ರೆ ನಾವು ಹೊರಗೆ ಬರಬಾರ್ದು ಅಂತ ಹೇಳಿದ್ರು. ಆದ್ರೆ ತಪ್ಪದು. ಜಪ ತಪ ಧ್ಯಾನ ಅಂತಿದೆ. ಈಗ ನಾವು ಧ್ಯಾನದಲ್ಲಿ ತೊಡಗಬೇಕು, ಇಂಥ ಮನಸ್ಸನ್ನ ಬಿಟ್ಟು ಬಿಡ್ಬೇಕು. ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ರು ಬಿಟ್ರು ಅಂತಲ್ಲ, ಅದು ನಮ್ಗ ದೈವದತ್ತವಾಗಿ ಬಂದಿದ್ದಂಥದ್ದು. ಅದನ್ನ ನಾವು ಪಾಲಿಸ್ಬೇಕು ಅನ್ನೋಂಥದ್ದು ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ ಆಯ್ತು. ಆಮೇಲೆ ಇದ್ರಲ್ಲಿ ಬ್ರಾಹ್ಮಣರ ತಪ್ಪು, ಅವ್ರದ ತಪ್ಪು, ಇವ್ರದ ತಪ್ಪು ಅಂತ ಎತ್ತಿ ಎತ್ತಿ ಹೇಳುವಂತ ಕಾರಣ ಅವಶ್ಯಕತೆ ಇಲ್ಲೇ ಇಲ್ಲ. ಈಗ ಯಾರು ಕೂಡ ಇತ್ತೀಚಿನ ಕಾಲದಲ್ಲಿ ಯಾರು ಕೂಡ ಇದನ್ನು ಮಾಡು ಅಂತ ಯಾರು ಹೇಳ್ತಾ ಇಲ್ಲ. ಒಟ್ಟ ನಮ್ಮ ಜೀವನ ಸಾಗಿಸ್ಬೇಕು, ನಾವು ಉತ್ತಮವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ನಾವು ಧ್ಯಾನವೇ ನಮ್ಮ ಮೂಲ ಲಕ್ಷಣ, ಮೂಲ ಗುರು ಅಂತ ತಿಳ್ಕೊಂಡು ಮಾಡ್ಬೇಕು ಅಂತ ಇಷ್ಟು ನಾನು ಹೇಳ್ತೀನಿ. ಆಮೇಲೆ ಈಗ ಹೇಗೂ ಹೇಳ್ತಾ ಇದ್ದೀರಾ, ಡೋಣಿಯೇ ನೌಕಾ ಸಾಗರ. ಆ ಡೋಣಿಯನ್ನು ಸಾಗಬೇಕಾದ್ರೆ ನಮ್ಮ ಜೀವನ ಉತ್ತಮವಾಗಿ ಸಾಗಬೇಕು. ಇನ್ನೊಬ್ರು ನಮ್ಮನ್ನ ತುಚ್ಛಗಳಿತಾರ, ಅಳ್ಳುಗಳಿತಾರ ಅಂತ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ಒಟ್ಟನ ಒಂದು ಹೇಳ್ತಾರೆ, ಸಬ್ಕಾ ಸುನ್ನ ದಿಲ್ಕಾ ಕರ್ನ ಅಂತ. ನಮ್ಮ ಮನಸ್ಸು ಏನ್ ಹೇಳುತ್ತೆ, ಆಮೇಲೆ ನಮ್ಮ ಸಂಸ್ಕೃತಿ ಏನ್ ಹೇಳುತ್ತೆ, ನಮ್ಮ ಮನೆಯ ವಾತಾವರಣ ಹೇಗಿದೆ, ಆಮೇಲೆ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ಸಮಾಜ ಏನಿದೆ ಅದಂತ ನಾವು ತಿಳ್ಕೊಳಿಕ್ ಹೋಗ್ಬಾರ್ದು. ಒಟ್ಟಾರೆ ನಮ್ಮ ಮನೆಯ ಸಂಸ್ಕೃತಿ, ನಮ್ಮ ಪರಿಸರ ಹೇಗಿದೆ ಹಾಗಿರ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ಬೇಕು. ಇದರಲ್ಲಿ ಹೆಣ್ಮಕ್ಳು ತಪ್ಪಲ್ಲ, ಗಂಡ್ಮಕ್ಳು ತಪ್ಪಲ್ಲ ಅಂತ ಹೇಳಿಕ್ಕೆ ನಾ ಇಷ್ಟಪಡ್ತೀನಿ. ಧನ್ಯವಾದ ಗುರುಗಳೇ, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ದೀಪಾ ಅವರೇ. ಧನ್ಯವಾದ. ಥ್ಯಾಂಕ್ ಯು ಅಮ್ಮ.